ನರಸಿಂಹಸ್ಯ ಶ್ರಿಯಂ ವಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಂಪತ್ತದಶಾಸ್ತ್ರೇ ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೌ ಗುಣಸಮತನೂರಾಪ್ಯಸೃಜತಿ ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮಧ್ವದಿ ಸದಾ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಕಳೆದ 4 ದಿನಗಳಿಂದ ಭಾಗವತದ 6ನೇ ಸ್ಕಂದದಲ್ಲಿ ಬರುವಂತಹ ನಾರಾಯಣ ವರ್ಮ ಎನ್ನುವಂತಹ ಒಂದು ಅಪೂರ್ವವಾದಂಥ ಸ್ತೋತ್ರದ ಬಗ್ಗೆ ನಾವು ಚಿಂತನೆ ಮಾಡ್ತಾ ಬಂದಿದ್ದೇವೆ. ಈ ನಾರಾಯಣ ವರ್ಮ ಸಾಕ್ಷಾತ್ತಾಗಿ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮ ಉಪದೇಶ ಮಾಡಿದಂತಹ ವಿದ್ಯೆ, ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟಂತಹ ಯಾವ ಹಯಗ್ರೀವ ಮಧುವಿದ್ಯೆ ಎಂಬುದಾಗಿ ಆಚಾರ್ಯರು ಇದನ್ನು ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ತಿಳಿಸ್ತಾರೆ. ಭಾಗವತ ಅಂದ್ರೇ ಅದು ಭಗವಂತನ ಕತೆ, ಭಗವದ್ಭಕ್ತರ ಕತೆ, ಭಗವಂತನ ಸ್ತೋತ್ರಗಳು. ಹೀಗೆ ಭಾಗವತದಲ್ಲಿ ಅನೇಕ ರೀತಿಯಾದ ಸ್ತೋತ್ರಗಳು ನಮಗೆ ಸಿಗ್ತಾ ಹೋಗ್ತವೆ. ಅದರಲ್ಲಿ ಒಂದು ಸ್ತೋತ್ರ ಈ ಒಂದು ನಾರಾಯಣ ವರ್ಮ ಅಪೂರ್ವವಾದಂತಹ ಸ್ತೋತ್ರ. ನಿನ್ನೆ ನಾವು ನೋಡಿದಂತೆ ಪರಮಾತ್ಮನ ಪ್ರತಿಯೊಂದು ರೂಪಗಳಿಂದಾಗಿಯೂ ಕೂಡ ಆ ರೂಪಗಳು ನಮ್ಮನ್ನು ಎಲ್ಲ ಕಡೆಯಿಂದ ಬರುವಂತಹ ಆಪತ್ತುಗಳಿಂದಾಗಿ ನಿರಂತರವಾಗಿ ರಕ್ಷಣೆ ಮಾಡ್ತಾ ಇರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು. ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದ ಮೇಲೆ ಪ್ರಧಾನವಾದಂತಹ ತತ್ವವನ್ನು ಸ್ತೋತ್ರದಲ್ಲಿ ತಿಳಿಸ್ತಾರೆ. ಯಥೈಕಾತ್ಮ್ಯಾನುಭಾವೇನ ವಿಕಲ್ಪರಹಿತ ಸ್ವಯಂ ಭೂಷಣಾಯುಧಲಿಂಗಾಖ್ಯ ಧತ್ತೇ ಶಕ್ತಿ ಸ್ವಮಾಯೇಯ ಎಂಬುದಾಗಿ ನಿನ್ನೆ ನಾವು ನೋಡಿದಂತೆ ಇಲ್ಲಿಯ ತನಕ ಹೇಳಿದಂತಹ ಪರಮಾತ್ಮನ ಯಾವುದೇ ರೂಪಗಳಾಗಲಿ, ಕೇಶವ, ನಾರಾಯಣ, ಕಪಿಲ, ದತ್ತಾತ್ರೇಯ, ಮಹಿದಾಸ ಮುಂತಾದಂಥ ಯಾವುದೇ ರೂಪಗಳಾಗಲಿ, ಅಥವಾ ಪರಮಾತ್ಮನ ಕೈಯಲ್ಲಿರುವಂತಹ ಶಂಖಚಕ್ರ ಗದಾ ಮುಂತಾದಂಥ ಆಯುಧಗಳಾಗಲಿ, ಪರಮಾತ್ಮನ ಆಭರಣಗಳಾಗಲಿ, ಪರಮಾತ್ಮ ಹುಟ್ಟುಕೊಂಡಿರುವಂಥ ವಸ್ತ್ರಗಳಾಗಲಿ, ಯಾವುದಕ್ಕೂ ಕೂಡ ಭೇದ ಚಿಂತನೆಯನ್ನು ಮಾಡಬಾರದು ಎಂಬುದಾಗಿ ಸ್ಪಷ್ಟವಾಗಿ ಸ್ತೋತ್ರದಲ್ಲಿ ಹೇಳ್ತಾ ಇದೆ. ಹಾಗಾಗಿ ಪರಮಾತ್ಮನೇ ಒಂದು ರೂಪದಿಂದಾಗಿ ತನ್ನ ಕೈಲಿ ಚಕ್ರವಾಗಿ ನಿಂತಿರ್ತಾನೆ, ತಾನೇ ಒಂದು ರೂಪದಿಂದಾಗಿ ಶಂಖವಾಗಿ ನಿಂತಿರ್ತಾನೆ ಪರಮಾತ್ಮ. ಇದನ್ನು ನಾವು ಚೆನ್ನಾಗಿ ತಿಳಿದಾಗ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಕೇಳಿದೆವು. ಇಷ್ಟಾದ ಮೇಲೆ ಫಲಶ್ರುತಿ ಎಂಬುದು ಪ್ರಾರಂಭ ಆಗುತ್ತೆ. ಇದರ ಪ್ರಭಾವ ಎಂತಹದ್ದು, ಇದನ್ನು ಕೇಳೋದ್ರಿಂದ ಏನಾಗುತ್ತೆ, ಏನಾಯಿತು ಎಂಬುದಾಗಿ ತಿಳಿಸ್ತಾ ಹೋಗ್ತಾರೆ. ಮಘವನ್ ನಿದಮಾಖ್ಯಾತಂ ವರ್ಮ ನಾರಾಯಣಾತ್ಮಕಂ ವಿಜೇಷ ಸಂಜಸ ಏನ ದಂಸಿತೋ ಅಸುರಯೂಥಪಾನ್ ಎಂಬುದಾಗಿ ಇಷ್ಟೆಲ್ಲ ಉಪದೇಶವನ್ನು ವಿಶ್ವರೂಪಾಚಾರ್ಯರು ಯಾರಿಗೆ ಮಾಡ್ತಾರೆ? ದೇವೇಂದ್ರನಿಗೆ ಮಾಡ್ತಾ ಇದ್ದಾರೆ. ನಾವು ಮೊದಲ ದಿನ ಕೇಳಿದ್ದು, ದೇವೇಂದ್ರ ತನ್ನ ಎಲ್ಲ ಸಂಪತ್ತನ್ನು ಕಳೆದುಕೊಂಡಾಗ ಗುರುಬಲ ಇಲ್ಲ ಎಂಬುದಾಗಿ ಬ್ರಹ್ಮದೇವರು ಹೇಳ್ತಾರೆ. ಹಾಗಾದರೆ ನೀವು ತ್ವಷ್ಟೃ ಪ್ರಜಾಪತಿಯ ಮಗನಾದಂತಹ ವಿಶ್ವರೂಪಾಚಾರ್ಯರ ಹತ್ತಿರ ಹೋಗಿ ನಮ್ಮನ್ನು ಗುರುಗಳಾಗಿ ಅಂತ ಕೇಳಿಕೊಳ್ಳಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಆವಾಗ ವಿಶ್ವರೂಪಾಚಾರ್ಯರು ದೇವೇಂದ್ರನಿಗೆ ಉಪದೇಶ ಮಾಡಿದಂತಹ ಸ್ತೋತ್ರವೇನೇ ಈ ಒಂದು ನಾರಾಯಣ ವರ್ಮ. ಇಷ್ಟೆಲ್ಲ ಸ್ತೋತ್ರವನ್ನು ಉಪದೇಶ ಮಾಡಿ ಕೊನೆಗೆ ವಿಶ್ವರೂಪಾಚಾರ್ಯರು ಹೇಳ್ತಾರೆ, ಮಘವನ್ ಅಂದರೆ ದೇವೇಂದ್ರನಿಗೆ ಹೆಸರು. ದೇವೇಂದ್ರ, ನಾನು ನಿನಗೆ ಅತ್ಯಂತ ಅಪೂರ್ವವಾದಂತಹ ಮತ್ತು ಅತ್ಯಂತ ರಹಸ್ಯವಾದಂತಹ ನಾರಾಯಣ ವರ್ಮದ ಉಪದೇಶವನ್ನು ಮಾಡಿದ್ದೇನೆ. ಇದರ ಪ್ರಭಾವ ಎಂತಹದ್ದು ಅಂತಂದರೆ, ಯಾರು ಇದನ್ನು ವಿಶೇಷವಾಗಿ ಧಾರಣೆ ಮಾಡ್ತಾರೋ ಅಂತ,
ಧಾರಣೆ ಮಾಡೋದು ಅಂತಂದರೆ ಒಂದು ಯಾವುದೋ ಬಟ್ಟೆ ಇರುತ್ತೆ, ಬಟ್ಟೆಯನ್ನು ಧಾರಣೆ ಮಾಡ್ತೇವೆ, ಅದು ಗೊತ್ತು ನಮಗೆ. ಕವಚ ಧಾರಣೆ ಮಾಡೋದು ಗೊತ್ತು. ನಾರಾಯಣ ವರ್ಮ ಮಂತ್ರದ ಧಾರಣೆ ಏನು ಅಂತಂದರೆ ನಿರಂತರವಾಗಿ ಮಂತ್ರವನ್ನು ಜಪ ಮಾಡಿ 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 ಅದರ ಸಿದ್ಧಿಯನ್ನು ಪಡೆದುಕೊಂಡಾಗ ಅದೇನಾಗುತ್ತೆ, ಮಂತ್ರವನ್ನು ಧಾರಣೆ ಮಾಡಿಕೊಂಡ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ಯಾರು ಇದನ್ನು ನಿರಂತರವಾಗಿ ಜಪವನ್ನು ಮಾಡ್ತಾರೋ ಅವರು ಎಲ್ಲ ವಿಧವಾದ ಶಕ್ತಿಯನ್ನು ಕೂಡ ಪಡೀತಾರೆ. ಹಾಗಾಗಿ ಯಾವ ದೇವೇಂದ್ರನೇ, ನೀನು ಈ ಮಂತ್ರವನ್ನು ನಿರಂತರವಾಗಿ ಜಪ ಮಾಡಿ ಇದರ ಸಿದ್ಧಿಯನ್ನು ಪಡೆದುಕೋ, ಇದರಿಂದಾಗಿ ನೀನೇ ಮಾಡ್ತೀಯ, ದುಷ್ಟರಾದಂಥ ಅಸುರರನ್ನು ಯುದ್ಧದಲ್ಲಿ ಸಂಹಾರ ಮಾಡ್ತೀಯ ಎಂಬುದಾಗಿ ವಿಶ್ವರೂಪಾಚಾರ್ಯರು ವಿಶೇಷವಾಗಿ ಯಾವ ದೇವೇಂದ್ರನಿಗೆ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮಗೆ ಒಂದು ಬರುವಂತಹ ಪ್ರಶ್ನೆ, ನಾವು ಕೂಡ ಅನೇಕ ಮಂತ್ರಗಳನ್ನು ಪ್ರತಿನಿತ್ಯ ಜಪ ಮಾಡ್ತೇವೆ. ಕೆಲವೊಬ್ಬರು ಇಟ್ಕೊಂಡಿರ್ತಾರೆ ಪ್ರತಿನಿತ್ಯ ಈ ಸ್ತೋತ್ರ ಪಾರಾಯಣ, ಪ್ರತಿನಿತ್ಯ ವಿಷ್ಣು ಸಹಸ್ರ ಸ್ತೋತ್ರ ಪಾರಾಯಣ ಅಂತ ಅನೇಕ ಇಟ್ಕೊಂಡಿರ್ತಾರೆ. ಅಷ್ಟೆಲ್ಲ ಜಪ ಮಾಡಿದರೂ ಕೂಡ ನಮಗೇನಾಗೋದಿಲ್ಲ, ಕೆಲವೊಮ್ಮೆ ಫಲ ಸಿಗೋದಿಲ್ಲ. ಅದಕ್ಕೆ ಏನು ಕಾರಣ ಅಂತ, ಅದಕ್ಕೆ ವಿಶೇಷವಾಗಿ ತಂತ್ರಸಾರ ಸಂಗ್ರಹದಲ್ಲಿ ಮಧ್ವಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಯಾವುದೇ ಒಂದು ಮಂತ್ರ ಅದು ನಮಗೆ ಫಲವನ್ನು ಕೊಡಬೇಕು ಅಂದರೆ ಅಲ್ಲಿ ಪ್ರಧಾನವಾಗಿ ಎರಡಿರಬೇಕು ಅಂತ. ಸಾಮಾನ್ಯವಾಗಿ ಯಾವುದೇ ಒಂದು ಮಂತ್ರಗಳಾಗಲಿ ಅದನ್ನು ಉಪದೇಶ ತೆಗೆದುಕೊಂಡೇ ಜಪ ಮಾಡಬೇಕು. ಉಪದೇಶ ಕೊಡಬೇಕು ಅಂದರೆ ಇಬ್ಬರು ಇರಬೇಕು, ಒಬ್ಬ ಗುರು ಇರಬೇಕು, ಇನ್ನೊಬ್ಬ ಶಿಷ್ಯ ಅಂತಿರಬೇಕು. ಜಪ ಮಾಡಿದಂತಹ ಮಂತ್ರ ನಮಗೆ ಸರಿಯಾಗಿ ಫಲ ಕೊಡಬೇಕು ಅಂದರೆ ಅಲ್ಲಿ ಎರಡು ಪ್ರಧಾನ ಅಂಶಗಳು ಅಂತೆ. ಏನು, ಒಂದು ಉಪದೇಶ ಕೊಟ್ಟಿರುವಂತಹ ಗುರುಗಳು ಕೂಡ ಏನಾಗಿರಬೇಕು, ಯೋಗ್ಯರಾಗಿರಬೇಕು. ಉಪದೇಶ ಪಡೆದಂಥ ಶಿಷ್ಯನೂ ಕೂಡ ಯೋಗ್ಯನಾಗಿರಬೇಕು. ಎರಡರಲ್ಲಿ ಒಂದು ಇಲ್ಲದೆ ಹೋದರೂ ಕೂಡ ಅವಂತ ಏನು ಮಾಡೋದಿಲ್ಲ, ಫಲವನ್ನು ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ಆಚಾರ್ಯ ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. ಅರ್ಥಾತ್ ಅಯೋಗ್ಯನಾದಂತಹ ಗುರುವಿನಿಂದಾಗಿ ನಾವೇನಾದರೂ ಉಪದೇಶ ಪಡೆದುಕೊಂಡರೆ ನಾವು ಯೋಗ್ಯರಾಗಿರ್ಬೋದು, ನಮ್ಮಲ್ಲಿ ಶ್ರದ್ಧೆ ಭಕ್ತಿ ಎಲ್ಲವೂ ಕೂಡ ಇರ್ಬೋದು. ಆದರೆ ಉಪದೇಶ ಮಾಡಿದ ಗುರುವಿನಲ್ಲಿ ಏನಿಲ್ಲ, ಶ್ರದ್ಧೆ ಭಕ್ತಿ ಯಾವುದೂ ಕೂಡ ಇಲ್ಲ, ಸುಮ್ಮನೆ ಉಪದೇಶ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಹಾಗಾದಾಗಲೂ ಕೂಡ ಏನಾಗೋದಿಲ್ಲ, ಮಂತ್ರ ಫಲವನ್ನು ಕೊಡೋದಿಲ್ಲ. ಇನ್ನು ಕೆಲವೊಮ್ಮೆ ಗುರುಗಳು ಅತ್ಯಂತ ಯೋಗ್ಯರಾಗಿದ್ದಾರೆ, ಎಲ್ಲ ಮಂತ್ರಗಳ ಸಿದ್ಧಿ ಇದೆ, ಆದರೆ ಉಪದೇಶ ಪಡೆದುಕೊಂಡಂಥ ನಮ್ಮಲ್ಲಿ ಏನಿಲ್ಲ, ಆ ಯೋಗ್ಯತೆ ಇಲ್ಲ, ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ, ಸುಮ್ಮನೆ ಏನೋ ಯಾರೋ ಹೇಳಿದ್ದಾರೆ ಜಪ ಮಾಡ್ತಾ ಇದ್ದೀವಿ ಅಷ್ಟೇ. ಆ ರೀತಿ ಆದಾಗಲೂ ಕೂಡ ಏನಾಗೋದಿಲ್ಲ, ನಾವು ಮಾಡಿದಂತಹ ಮಂತ್ರ ಜಪ ಫಲವನ್ನು ಕೊಡೋದಿಲ್ಲ. ಇದು ಒಂದು ಹಂತ. ಇನ್ನೊಂದು ಹಂತ, ಗುರುವೂ ಯೋಗ್ಯನಾಗಿದ್ದಾನೆ, ಶಿಷ್ಯನೂ ಯೋಗ್ಯನಾಗಿದ್ದಾನೆ, ಆದರೂ ಕೂಡ ಫಲ ಕೊಡೋದಿಲ್ಲ ಅಂತೆ. ಯಾವಾಗ ಉಪದೇಶ ಮಾಡಿದಂತಹ ಗುರುಗಳು ಪ್ರಸನ್ನ ಮನಸ್ಸಿನಿಂದಾಗಿ ಉಪದೇಶ ಕೊಡದೇ ಹೋದರೆ ಅದೇನಾಗೋದಿಲ್ಲ, ಫಲವನ್ನು ಕೊಡೋದಿಲ್ಲ. ಯದ್ಯದ್ಯದ್ಯಾತ್ ಪ್ರಸನ್ನದೇಹಿ ಎಂಬುದಾಗಿ ಆಚಾರ್ಯರು ಹೇಳುವಂತೆ ಗುರುಗಳು ಪ್ರಶಾಂತ ಮನಸ್ಸಿನಿಂದಾಗಿ ಒಳ್ಳೆಯ ಪ್ರೀತಿಯಿಂದಾಗಿ ಅವನು ಉಪದೇಶ ಮಾಡಬೇಕು. ಆ ರೀತಿಯಾಗಿ ಮಾಡದೇ ಹೋದರೆ ಅಲ್ಲಿ ಏನಾಗೋದಿಲ್ಲ, ಮಂತ್ರಕ್ಕೆ ಶಕ್ತಿ ಬರೋದಿಲ್ಲ. ಹಾಗಾಗಿ ಮಂತ್ರಕ್ಕೆ ಶಕ್ತಿ ಬರಲಿಲ್ಲ ಅಂತ ತಕ್ಷಣ, ಫಲ ಬರಲಿಲ್ಲ ಅಂದ ತಕ್ಷಣ ಮಂತ್ರಕ್ಕೆ ಶಕ್ತಿ ಇಲ್ಲ ಅಂತ ನಾವು ಸರ್ವದಾ ಚಿಂತನೆ ಮಾಡಬಾರ್ದು. ಮಂತ್ರ ಫಲವನ್ನು ಕೊಟ್ಟೇ ಕೊಡುತ್ತೆ. ಯಾವಾಗ ಗುರುವಿನಲ್ಲೂ ಯೋಗ್ಯತೆ ಇರಬೇಕು, ನಮ್ಮಲ್ಲೂ ಯೋಗ್ಯತೆ ಇರಬೇಕು. ಅದಿಲ್ಲದೆ ಹೋದರೆ ಮಾತ್ರ ಅದು ಫಲ ಕೊಡೋದಿಲ್ಲ. ಎರಡೂ ಇದ್ದರೆ ಖಂಡಿತವಾಗಿಯೂ ಮಂತ್ರ ಜಪ ನಾವು ಎಷ್ಟರ ಮಟ್ಟಿಗೆ ಜಪ ಮಾಡಿರ್ತೇವೋ ಅಷ್ಟು ಫಲವನ್ನು ಖಂಡಿತವಾಗಿ ಕೊಟ್ಟೇ ಕೊಡುತ್ತದೆ. ಇಲ್ಲೇನಾಗಿದೆ, ವಿಶೇಷವಾಗಿ ಮಂತ್ರವನ್ನು ಉಪದೇಶ ಮಾಡಿದಂಥ ವಿಶ್ವರೂಪಾಚಾರ್ಯರು ಕೂಡ ದೊಡ್ಡ ಜ್ಞಾನಿಗಳು. ಅವರಲ್ಲೂ ಕೂಡ ಅನೇಕ ನ್ಯೂನತೆಗಳಿದ್ದಾವೆ, ಮುಂದೆ ಗೊತ್ತಾಗುತ್ತೆ ಅದು. ಆದರೂ ಕೂಡ ಜ್ಞಾನ ಅಂತೂ ಚೆನ್ನಾಗಿತ್ತು, ಒಳ್ಳೆಯ ದೊಡ್ಡ ಜ್ಞಾನಿಗಳು. ಮಂತ್ರ ಉಪದೇಶ ಪಡೆದುಕೊಂಡಂತಹ ವ್ಯಕ್ತಿ ಯಾರು? ದೇವೇಂದ್ರ, 8ನೇ ಕಕ್ಷೆಯಲ್ಲಿ ಬರುವಂತಹ ಒಬ್ಬ ದೊಡ್ಡ ದೇವತೆ. ಹಾಗಾಗಿ ಗುರುಗಳು ಚೆನ್ನಾಗಿದ್ದಾರೆ, ಶಿಷ್ಯನೂ ಚೆನ್ನಾಗಿದ್ದಾನೆ. ಗುರುಗಳು ಮತ್ತೇನೋ ಹಾಳಾಗಿ ಹೋಗಲಿ ಉಪದೇಶ ಕೊಡಲಿಲ್ಲ. ಅವರೇ ಕೊಟ್ಟರು, ಪ್ರಸನ್ನ ದೇಹಿ, ಒಳ್ಳೆಯ ಪ್ರಶಾಂತ ಮನಸ್ಸಿನಿಂದಾಗಿ ಈ ದೇವೇಂದ್ರ ಮತ್ತೆ ತನ್ನ ಸಿಂಹಾಸನವನ್ನು ಪಡೆಯಲಿ ಅಂತ ಪ್ರಸನ್ನ ಮನಸ್ಸಿನಿಂದಾಗಿ ಅವರು ಉಪದೇಶ ಕೊಟ್ಟರು. ಹಾಗಾಗಿ ಏನಾಯಿತು, ಮುಂದೆ ಅವನು ಯುದ್ಧವನ್ನು ಮಾಡಿ ತನ್ನ ರಾಜ್ಯವನ್ನು ಪಡೆದುಕೊಂಡ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನೀನು ಏನು ಮಾಡ್ತೀಯ, ಇದನ್ನು ಗೆಲ್ತೀಯಾ ಅಂತ. ಇಷ್ಟಾದ ಮೇಲೆ ವಿಶ್ವರೂಪಾಚಾರ್ಯರು ಆ ಮಂತ್ರದ ಇನ್ನೊಂದು ಮಹತ್ವವನ್ನು ಹೇಳ್ತಾರೆ.
ಏತದ್ಧಾರಯಮಾಣಸ್ತು ಎಂ ಪಶ್ಯತಿ ಚಕ್ಷುಷ ಪದಾವ ಸಂಸ್ಪೃಶೇತ್ ಸದ್ಯ ಸಾಧ್ವಸಾತ್ ಸವಿಮುಚ್ಯತೆ ಅಂತ ಒಂದು ಭಾರಿ ಅತ್ಯಪೂರ್ವವಾದಂತಹ ಫಲ. ಈ ನಾರಾಯಣವರ್ಮ ಮಂತ್ರವನ್ನು ಅರ್ಥ ತಿಳಿದುಕೊಂಡು ನಿರಂತರವಾಗಿ ಯಾರು ಜಪ ಮಾಡ್ತಾ ಇರ್ತಾನೋ ಆ ವ್ಯಕ್ತಿಯಲ್ಲಿ ಎಂತಹ ಶಕ್ತಿ ಬಂದಿರುತ್ತೆ ಅಂತ ಹೇಳಿದರೆ, ಯಾರೋ ಒಬ್ಬ ರೋಗಿಷ್ಠಾಂತ ವ್ಯಕ್ತಿ ಇರ್ತಾನೆ ಅಥವಾ ಪಾಪಿಷ್ಠಾಂತ ವ್ಯಕ್ತಿ ಇರ್ತಾನೆ, ಅಂತಹ ವ್ಯಕ್ತಿಯನ್ನು ಜಪ ಮಾಡಿದಂತಹ ವ್ಯಕ್ತಿ ತನ್ನ ಕಣ್ಣುಗಳಿಂದ ನೋಡಿದರೆ ಸಾಕುವಂತೆ ಆ ವ್ಯಕ್ತಿಯ ಅನೇಕ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಂ ಪಶ್ಯತಿ ಚಕ್ಷುಷ, ಇದು ಆ ಮಂತ್ರಕ್ಕಿರುವಂತಹ ತಾಕತ್ತು. ಅಷ್ಟು ಮಾತ್ರ ಅಲ್ಲ, ಪದಾವ ಸಂಸ್ಪೃಶೆ ಸದ್ಯ ಸಾಧ್ವಸಾತ್ ಸ್ವಯಂಮುಚ್ಯತೆ, ಆ ವ್ಯಕ್ತಿಯ ಕಾಲನ ನಾವು ಮುಟ್ಟಿದರೆ ಸಾಕುವಂತೆ ನಮ್ಮ ಪಾಪಗಳ ಪರಿಹಾರ ಆಗುತ್ತೆ ಅಂತೆ. ಈ ರೀತಿಯಾಗಿ ಅತ್ಯಪೂರ್ವವಾದಂತಹ ಮಂತ್ರ ಅದು ನಾರಾಯಣ ವರ್ಮ. ಇಂತಹ ಮಂತ್ರವನ್ನು ನಿರಂತರವಾಗಿ ಪಾರಾಯಣ ಮಾಡುವಂತಹ ವ್ಯಕ್ತಿಗಳಿಗೆ ನಕುತಶ್ಚಿತ್ ಭಯಂ ತಸ್ಯ ವಿದ್ಯಾಂ ಧಾರಯಿತೋ ಭವೇತ್ ರಾಜದಸ್ಯು ಗೃಹಾದಿಭ್ಯ ವ್ಯಾದಾದಿಭ್ಯಶ್ಚ ಕರ್ಹಿಸಿತ ಎಂಬುದಾಗಿ ಈ ಮಂತ್ರ ಜಪ ಮಾಡುವಂಥವರಿಗೆ ಯಾರಿಂದಲೂ ಕೂಡ ಭಯ ಇರೋದಿಲ್ಲ ಅಂತ. ಯಾರಿಂದ? ಸಾಮಾನ್ಯವಾಗಿ ರಾಜರಿಂದ ಭಯ ಇರುತ್ತೆ, ಅರ್ಥಾತ್ ರಾಜಕಾರಣಿಗಳಿಂದ, ಆಮೇಲೆ ಕಳ್ಳರಿಂದ, ಆಮೇಲೆ ನವಗ್ರಹಗಳಿಂದ ಭಯ ಇರುತ್ತೆ. ರಾಜರಿಂದ ಭಯ ಏನು? ಎಲ್ಲಿ ಅತಿಯಾಗಿ ಟ್ಯಾಕ್ಸ್ ಹಾಕ್ತಾರೆ ಹಾಗೆ ಹೇಗೆ ಅಂತ ಭಯ ಇರುತ್ತೆ, ಆ ಭಯವು ಕೂಡ ಪರಿಹಾರ ಆಗುತ್ತೆ ಅಂತ. ಆಮೇಲೆ ಕಳ್ಳರಿಂದಾಗಿ ಭಯ ಪರಿಹಾರ ಆಗುತ್ತೆ ಮತ್ತು ನವಗ್ರಹಗಳಿಂದ ಭಯ ಪರಿಹಾರ ಆಗುತ್ತೆ. ಈ ರೀತಿಯಾಗಿ ನಮ್ಮ ಎಲ್ಲ ವಿಧವಾದಂಥ ಭಯವನ್ನು ಕೂಡ ಪರಿಹಾರ ಮಾಡುವಂಥ ಶ್ರೇಷ್ಠ ಮಂತ್ರ ಅದು ಈ ಒಂದು ನಾರಾಯಣವರ್ಮ. ಇಷ್ಟು ಹೇಳಿ ಕೊನೆಗೆ ಒಂದು ಕಥೆಯನ್ನು ಹೇಳ್ತಾರೆ. ಇದರ ಪ್ರಭಾವವನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ ಕೇಳು ಅಂತ. ಹಿಂದೊಬ್ಬ ದೊಡ್ಡ ಋಷಿಗಳಿದ್ದರು. ಅವರು ಕೌಶಿಕ ಗೋತ್ರದಲ್ಲಿ ಹುಟ್ಟಿದಂಥ ಒಬ್ಬ ದೊಡ್ಡ ಋಷಿಗಳು. ಅವ್ರ ಹೆಸರೇನಂತ ಭಾಗವತದಲ್ಲಿ ಹೇಳಿಲ್ಲ. ಕೌಶಿಕೋ ಧಾರಯನ್ ದ್ವಿಜಃ ಅಂತ ಕುಶಿಕ ಎನ್ನುವಂಥ ಗೋತ್ರದಲ್ಲಿ ಹುಟ್ಟಿದಂತಹ ಒಬ್ಬ ಋಷಿಗಳು. ಆ ಋಷಿಗಳು ಈ ಮಂತ್ರವನ್ನು ಗುರುಗಳಿಂದಾಗಿ ಉಪದೇಶ ಪಡೆದುಕೊಂಡು ನಿರಂತರವಾಗಿ ಜಪ ಮಾಡ್ತಾ ಇದ್ರು. ಜಪ ಮಾಡಿ 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 ಭಾರೀ ಸಾಧನೆಯನ್ನು ಮಾಡಿದರು. ಅಂಥ ಸಂದರ್ಭದಲ್ಲಿ ಒಂದು ದಿವಸ ಅವರೇನು ಮಾಡ್ತಾರೆ, ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ. ದೇಹ ತ್ಯಾಗ ಅಂದರೆ ಸಹಜ ಸಾಯೋದಲ್ಲ, ತಮ್ಮ ಯೋಗ ಶಕ್ತಿಯಿಂದಾಗಿ. ಹೇಗೆ ದಕ್ಷನ ಮಗಳಾದ ಸತೀದೇವಿ ತಾನೇ ಮಾಡಿದಳು ದೇಹ ತ್ಯಾಗ ಮಾಡ್ತಾಳೆ. ಮಾಡಿದ್ದು ಹೇಗೆ? ಅವಳು ಆಯಸ್ಸು ಮುಗಿದದ್ದಲ್ಲ, ತಾನೇ ಮಾಡಿದಳು ತನ್ನ ಯೋಗ ಶಕ್ತಿಯಿಂದಾಗಿ ದೇಹ ತ್ಯಾಗ ಮಾಡಿದಳು. ಹಾಗೆ ಈ ಋಷಿಗಳು ಕೂಡ ತಾವೇ ಮಾಡ್ತಾರೆ, ದೇಹ ತ್ಯಾಗ ಮಾಡ್ತಾರೆ ಅಂತೆ. ದೇಹ ತ್ಯಾಗ ಮಾಡಿದ್ದೆಲ್ಲಿ? ಮರುಧನ್ವನಿ, ಮರುಭೂಮಿಯಲ್ಲಿ ದೇಹ ತ್ಯಾಗ ಮಾಡ್ತಾರೆ ಅಂತೆ. ಸರಿ, ದೇಹ ತ್ಯಾಗ ಮಾಡಿದರು, ಅದಕ್ಕೆ ಯಾರು ಕೂಡ ಸಂಸ್ಕಾರವನ್ನೇ ಮಾಡಲಿಲ್ಲ. ಎಲ್ಲೋ ಮರುಭೂಮಿಯಲ್ಲಿ ದೇಹ ತ್ಯಾಗ ಮಾಡಿದ್ದು ಅನೇಕ ವರ್ಷಗಳಾಯಿತು. ಅನೇಕ ವರ್ಷಗಳಾದ ಮೇಲೆ ಏನಾಯಿತು, ಒಂದು ದಿವಸ ಚಿತ್ರರಥ ಎನ್ನುವಂಥ ಒಬ್ಬ ಗಂಧರ್ವ ರಾಜ, ಗಂಧರ್ವರಿಗೆ ರಾಜ ಚಿತ್ರರಥ ಅಂತ. ಆ ಚಿತ್ರರಥ ಎನ್ನುವಂಥ ರಾಜ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇರ್ತಾನೆ. ಪ್ರಯಾಣ ಮಾಡಬೇಕಾದ್ರೆ ಅನೇಕ ಸ್ತ್ರೀಯರ ಜೊತೆಗೆ ಸೇರಿಕೊಂಡು ಆರಾಮವಾಗಿ ವೈಭವದಿಂದಾಗಿ ಪ್ರಯಾಣ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಏನಾಯಿತು, ವಿಮಾನ ಮೇಲಿಂದ ಹಾರಿ ಹೋಗಬೇಕಾದರೆ ಈ ಅಸ್ಥಿಯ ಮೇಲ್ಗಡೆಯಿಂದ ಹೋಯಿತು. ಅಸ್ಥಿಯನ್ನು ದಾಟಿ ಬಿಡ್ತು ವಿಮಾನ. ದಾಟಿದ್ದೇ ತಡ ವಿಮಾನದಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ಹೆವಾಕ್ಷಿರಾಹ ಸಾಂಗನೋ ನೆಪದದ್ ಸದ್ಯ ಸವಿಮಾನೋ ಹೆವಾಕ್ಷಿರಾಹ ಎಂಬುದಾಗಿ ತಲೆ ಕೆಳಗಾಗಿ ವಿಮಾನದಿಂದಾಗಿ ಬಿದ್ದು ಬಿಟ್ಟರು ಅಂತೆ. ರಾಜನಿಗೆ ಭಾರಿ ಆಶ್ಚರ್ಯ ಆಯಿತು. ಇದೇನಿದು, ನನ್ನ ವಿಮಾನ ಯಾವತ್ತೂ ಈ ರೀತಿ ಕೈ ಕೊಟ್ಟಿಲ್ಲ. ಇವತ್ತಿನ ಮಾನವ ನಿರ್ಮಾಣ ಮಾಡಿದಂಥ ವಿಮಾನಗಳಾದರೆ ಫ್ಯೂಲ್ ಕಡಿಮೆ ಆಯಿತು, ಅದಾಯಿತು ಇದಾಯಿತು ಅಂತ ವಿಮಾನ ಕ್ರ್ಯಾಶ್ ಆಗ್ತಾ ಇರುತ್ತೆ. ಅದೆಲ್ಲವೂ ಕೂಡ ಮಂತ್ರದಿಂದ ಸಿದ್ಧವಾದಂಥ ದೊಡ್ಡ ದೊಡ್ಡ ವಿಮಾನಗಳು. ಹಾಗಾಗಿ ಆ ರೀತಿ ಹೆಚ್ಚು ಕಡಿಮೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಚಿತ್ರರಥನಿಗೆ ಆಶ್ಚರ್ಯ, ಇದೇನಿದು ಈ ರೀತಿಯಾಗಿ ಆಯಿತು ಅಂತ. ಅದು ಕೂಡ ಬಿದ್ದಿದ್ದೆಲ್ಲಿ? ಯಾವುದೋ ಮರುಭೂಮಿಯಲ್ಲಿ ಅಂತ ಕೇಳಿದಾಗ ಅಲ್ಲಿ ಒಬ್ಬ ಋಷಿಗಳಿರ್ತಾರೆ, ವಾಲಖಿಲ್ಯರು ಅಂತ. ವಾಲಖಿಲ್ಯ ಋಷಿಗಳು ಅಂತ ದೊಡ್ಡ ಜ್ಞಾನಿಗಳು. ಅವರು ಹೇಳ್ತಾರೆ, ನೋಡು ರಾಜ, ಇಲ್ಲಿ ನಾರಾಯಣವರ್ಮವನ್ನು ಪಾರಾಯಣ ಮಾಡಿ ಸಿದ್ಧಿಯನ್ನು ಪಡೆದಂಥ ಒಬ್ಬ ಋಷಿಯ ಮೂಳೆಗಳಿವೆ. ಆ ಮೂಳೆಯನ್ನೇನು ಮಾಡಿದೆ, ನಿನ್ನ ವಿಮಾನ ದಾಟಿದೆ. ಹಾಗಾಗಿ ಅದರ ಫಲವಾಗಿ ನಿನ್ನ ವಿಮಾನ ಇವತ್ತು ಕೆಳಗಡೆ ಬಿದ್ದಿದೆ. ಹಾಗಾಗಿ ಆದಷ್ಟು ಬೇಗ ನೀನೇ ಮಾಡು, ಈ ಮೂಳೆಗಳನ್ನು ಸರಸ್ವತಿ ನದಿಯಲ್ಲಿ ವಿಸರ್ಜನೆ ಮಾಡು, ಅಸ್ಥಿ ವಿಸರ್ಜನೆ ಮಾಡು ಎಂಬುದಾಗಿ ಹೇಳ್ತಾರೆ ಅಂತೆ. ಆ ರೀತಿ ಹೇಳಿದಾಗ ಆ ಯಾವ ರಾಜ ಆ ಋಷಿಗಳ ಅಸ್ಥಿಗಳನ್ನು ತೆಗೆದುಕೊಂಡು ಹೋಗಿ ಪ್ರಾಚೀ ಸರಸ್ವತಿ ಎಂಬುದಾಗಿ ಸರಸ್ವತಿ ನದಿಯಲ್ಲಿ ವಿಶೇಷವಾಗಿ ವಿಸರ್ಜನೆಯನ್ನು ಮಾಡಿ ತಾನೇ ಮಾಡ್ತಾನೆ.
ತನ್ನ ಲೋಕಕ್ಕೆ ವಾಪಸ್ ಹೋಗ್ತಾನೆ, ಆವಾಗ ಮತ್ತೆ ವಿಮಾನ ಸರಿಯಾಗುತ್ತೆ ಅಂತ. ಈ ರೀತಿಯಾಗಿ ನಾರಾಯಣ ವರ್ಮದ ಪ್ರಭಾವ ಆ ವ್ಯಕ್ತಿಗೆ ಅಂತ್ಯ ಸಂಸ್ಕಾರ ಆಗಿರಲಿಲ್ಲ. ಆಗದೇ ಹೋದರೂ ಕೂಡ ಆ ಮಂತ್ರದ ಪ್ರಭಾವದಿಂದಾಗಿ ಆ ಸಾಕ್ಷಾತ್ ಯಾವ ಗಂಧರ್ವ ರಾಜನೇ ಬಂದು ಅಂತ್ಯ ಸಂಸ್ಕಾರವನ್ನು ಮಾಡಿದ. ಇದಕ್ಕೆಲ್ಲ ಪ್ರಧಾನ ಕಾರಣ ಏನು? ಅದು ನಾರಾಯಣ ವರ್ಮ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ನಾರಾಯಣ ವರ್ಮ ಯಾವುದೇ ಜಪ ಆಗಲಿ ಪಾರಾಯಣಾದಿಗಳಾಗಲಿ ಅದು ಈ ದೇಹ ಇರೋ ತನಕ ಮಾತ್ರ ನಮಗೆ ಬೆಲೆ ಅಂತ ಅರ್ಥ ಅಲ್ಲ. ಈ ದೇಹದಿಂದ ನಾವು ಹೋದ ಮೇಲೂ ಕೂಡ ಏನು ಮಾಡುತ್ತೆ, ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಜನ್ಮ ಜನ್ಮಗಳವರೆಗೆ ನಾವು ಮಾಡಿದಂತಹ ಪಾಪ ಆಗಲಿ ಪುಣ್ಯ ಆಗಲಿ, ಪಾಪ ಆದರೆ ನಮ್ಮನ್ನು ಕಾಟ ಕೊಡುತ್ತೆ, ಪುಣ್ಯ ಆದರೆ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಹಾಗಾಗಿ ಆ ಋಷಿಗೂ ಕೂಡ ಆ ರೀತಿಯಾಗಿ ಒಂದು ಒಳ್ಳೆಯ ಗತಿಯನ್ನು ಆ ಮಂತ್ರ ದೊರಕಿಸಿಕೊಟ್ಟಿದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ಮುಂದೆ ಹೇಳ್ತಾರೆ, ಏತಾಂ ವಿದ್ಯಾಮಧಿಗತಃ ವಿಶ್ವರೂಪ ಶತಕ್ರತು ತ್ರೈಲೋಕ್ಯಲಕ್ಷ್ಮೀ ಮುಭುಜೆ ವಿನಿರ್ಜಿತ್ಯ ಮೃದೇಸುರಾನ್ ಎಂಬುದಾಗಿ ಈ ರೀತಿಯಾದ ವಿದ್ಯೆಯನ್ನು ಪಡೆದುಕೊಂಡಂತಹ ಯಾವ ದೇವೇಂದ್ರ ಮುಂದೆ ತಾನು ಮತ್ತೆ ದೈತ್ಯರೊಟ್ಟಿಗೆ ಯುದ್ಧವನ್ನು ಮಾಡ್ತಾನೆ. ದೈತ್ಯರೊಟ್ಟಿಗೆ ಯುದ್ಧವನ್ನು ಮಾಡಿದಾಗ ಭಾರೀ ತನ್ನ ಪ್ರಭಾವ, ಇಲ್ಲಿಯ ತನಕ ದೇವೇಂದ್ರನ ಪರಾಕ್ರಮ ಎಷ್ಟಿತ್ತೋ ಅದಕ್ಕಿಂತ ದುಪ್ಪಟ್ಟಾದಂತಹ ಪರಾಕ್ರಮ ಅಂತೆ. ಅದಕ್ಕೆಲ್ಲ ಕಾರಣ ಏನು? ವಿಶ್ವರೂಪಾಚಾರ್ಯರು ಉಪದೇಶ ಮಾಡಿದಂತಹ ಆ ಒಂದು ನಾರಾಯಣ ವರ್ಮ. ಅದರಿಂದಾಗಿ ತಾನು ಎಲ್ಲ ದೈತ್ಯರನ್ನು ಕೂಡ ಗೆದ್ದು ತಾನೇ ಮಾಡಿದ. ಮತ್ತೆ ಮುಂದೆ ದೇವೇಂದ್ರನಾಗಿ ಆ ಒಂದು ಸಿಂಹಾಸನದ ಮೇಲೆ ಮೆರಿತಾ ಕೂತ್ಕೊಂಡ ಅಂತ ತಿಳಿಸ್ತಾರೆ. ವಾಸ್ತವಿಕವಾಗಿ ಇಲ್ಲಿಗೆ ನಾರಾಯಣ ವರ್ಮ ಸ್ತೋತ್ರ ಮುಗಿಯಿತು. ಆದರೆ ನಾರಾಯಣ ವರ್ಮದ ಮಹತ್ವ ಇನ್ನೂ ಮುಗಿದಿಲ್ಲ. ಮುಂದೆ ಮತ್ತೆ 2 ಅಧ್ಯಾಯಗಳಲ್ಲಿ ಅದರ ಒಂದು ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಇಷ್ಟೆಲ್ಲ ಆಯಿತು. ವಿಶ್ವರೂಪಾಚಾರ್ಯ ಉಪದೇಶ ಮಾಡಿದರು, ದೇವೇಂದ್ರ ಉಪದೇಶ ಪಡೆದ, ತನ್ನ ಸಿಂಹಾಸನ ಪಡೆದುಕೊಂಡ. ಇಷ್ಟಾದ ಮೇಲೆ ವಿಶ್ವರೂಪಾಚಾರ್ಯರು, ನಾನು ಮೊದಲನೇ ದಿವಸದ ಪ್ರವಚನದಲ್ಲಿ ಕೇಳಿದಂತೆ, ವಿಶ್ವರೂಪಾಚಾರ್ಯರ ತಾಯಿ ಯಾರು? ರೋಚನ ಅಂತ. ಅವಳೊಬ್ಬ ರಾಕ್ಷಸ ಕುಲದ ಸ್ತ್ರೀ. ಹಾಗಾಗಿ ತಾಯಿಯ ಸ್ವಲ್ಪ ಕೆಟ್ಟ ಗುಣಗಳು ವಿಶ್ವರೂಪಾಚಾರ್ಯ ಬಂದಿದ್ದು. ದೊಡ್ಡ ಜ್ಞಾನಿ ಹೌದು, ಆದರೆ ಗುಣಗಳು ಸ್ವಲ್ಪ ರಾಕ್ಷಸ ಗುಣಗಳಿದ್ದು. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಯಾವ ವಿಶ್ವರೂಪಾಚಾರ್ಯರಿಗೆ ನಮಗೆಲ್ಲ ಎಷ್ಟು ತಲೆಗಳು? ಒಂದೇ ತಲೆ. ವಿಶ್ವರೂಪಾಚಾರ್ಯರಿಗೆ ಹಾಗಲ್ಲ. ತಸ್ಯಾಸನ್ ವಿಶ್ವರೂಪಸ್ಯ ಶಿರಾಂಸಿ ತ್ರೀಣಿ ಭಾರತ ಅಂತ ಅವರಿಗೊಟ್ಟು 3 ತಲೆಗಳಂತೆ. 3 ತಲೆಗಳಿಂದ ಏನು ಮಾಡ್ತಾ ಇದ್ರು ಅವರು ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಒಂದು ಮುಖ ಸುರಾಪಾನ ಮಾಡಲಿಕ್ಕೆ, ಮದ್ಯಪಾನ ಮಾಡಲಿಕ್ಕೆ, ಇನ್ನೊಂದು ತಲೆ ಅನ್ನ ತಿನ್ನಲಿಕ್ಕೆ, ಇನ್ನೊಂದು ತಲೆ ವಿಶೇಷವಾಗಿ ಸೋಮಪಾನ, ಅಂದರೆ ಹಿಂದೆಲ್ಲ ಸೋಮಯಾಗ ಅಂತ ಮಾಡ್ತಾಯಿದ್ರು. ಅದರಲ್ಲಿ ಸೋಮ ಎನ್ನುವಂಥ ಒಂದು ಬಳ್ಳಿಯ ರಸವನ್ನು ಆಹುತಿಯನ್ನು ಕೊಡ್ತಾ ಇದ್ರು. ಅದಕ್ಕೆ ಸೋಮಪಾನಕ್ಕೆ ಯೋಗ್ಯರಾದಂಥ ದೇವತೆಗಳಂತ ಒಂದು ಗಣ ಇರುತ್ತೆ. ಎಲ್ಲರಿಗೂ ಸೋಮಪಾನಕ್ಕೆ ಅರ್ಹತೆ ಇರೋದಿಲ್ಲ. ಆ ಸೋಮಪಾನ ಮಾಡಲಿಕ್ಕೆ ಅಂತ ಒಂದು ಮುಖ. ಈ ರೀತಿಯಾಗಿ ವಿಚಿತ್ರವಾದಂತಹ ಒಂದು ವ್ಯಕ್ತಿತ್ವ, ಸಂಕೀರ್ಣವಾದಂಥ ಕಾಂಪ್ಲೆಕ್ಸ್ ವ್ಯಕ್ತಿತ್ವ ಯಾರದು? ಅದು ವಿಶ್ವರೂಪಾಚಾರ್ಯರದು. ಹೀಗೆಲ್ಲ ಆಯಿತು. ಆ ಸಂದರ್ಭದಲ್ಲಿ ಯಾವ ಯಜ್ಞ ಮಾಡಿಸ್ತಾ ಇದ್ರು ಪುರೋಹಿತರು ಯಾರೀಗ ದೇವತೆಗಳಿಗೆ? ವಿಶ್ವರೂಪಾಚಾರ್ಯರೇ ಪುರೋಹಿತರು. ಹಿಂದೆ ಬೃಹಸ್ಪತ್ಯಾಚಾರ್ಯರು, ಈಗ ವಿಶ್ವರೂಪಾಚಾರ್ಯ ಪುರೋಹಿತರು. ಯಾಗ ಮಾಡಿಸ್ತಾ ಇದ್ರು. ಯಾಗ ಮಾಡಿಸಬೇಕಾದ್ರೆ ಸಾಮಾನ್ಯವಾಗಿ ಆಹುತಿ ಯಾರಿಗೆ ಕೊಡ್ತೇವೆ? ನಾವು ದೇವತೆಗಳಿಗೆ ಕೊಡ್ತೇವೆ. ವಿಶ್ವರೂಪಾಚಾರ್ಯ ಏನು ಮಾಡ್ತಾ ಇದ್ರು? ರಾಕ್ಷಸರ ಮೇಲಿನ ವ್ಯಾಮೋಹದಿಂದಾಗಿ ದೇವತೆಗಳಿಗೆ ಗೊತ್ತಾಗದಂತೆ ರಾಕ್ಷಸರಿಗೂ ಕೂಡ ಅದರಲ್ಲಿ ಆಹುತಿ ಕೊಡ್ತಾ ಇದ್ರು. ಇದು ಮೋಸ. ವಾಸ್ತವಿಕವಾಗಿ ತಾನು ಯಾರ ಪುರೋಹಿತ? ದೇವತೆಗಳ ಪುರೋಹಿತ. ನಿಯಮ ಏನು? ದೇವತೆಗಳಿಗೆ ಮಾತ್ರ ಆಹುತಿ ಕೊಡಬೇಕು ಅಂತ. ಹಾಗಾಗಿ ಅದನ್ನು ಮಾತ್ರ ಮಾಡಬೇಕಾಗಿತ್ತು. ಆದರೆ ವಿಶ್ವರೂಪಾಚಾರ್ಯರು ತಾಯಿಯ ಮನೆಯ ಕಡೆಯವರು ಅಂತ ವ್ಯಾಮೋಹದಿಂದಾಗಿ ರಾಕ್ಷಸರಿಗೂ ಕೂಡ ಆಹುತಿಯನ್ನು ಕೊಡ್ತಾ ಇದ್ರು. ಈ ವಿಚಾರ ಯಾರಿಗೆ ಗೊತ್ತಾಗುತ್ತೆ? ದೇವೇಂದ್ರನಿಗೆ ಗೊತ್ತಾಗುತ್ತೆ ಅಂದರೆ. ಆದರೂ ಇರಲಿ, ನಮ್ಮ ಗುರುಗಳು ಅಂತ ಸುಮ್ಮನೆ ಇರ್ತಾನೆ. 1 ಸಲ ಅಲ್ಲ, 2 ಸಲ ಅಲ್ಲ, ಪ್ರತಿಯೊಂದು ಸಲ ಯಜ್ಞ ನಡೆದಾಗಲೂ ಕೂಡ ತಾನೇನು ಮಾಡ್ತಾಯಿದ್ರು? ವಿಶ್ವರೂಪಾಚಾರ್ಯರು ದೇವತೆಗಳಿಗೆ ಗೊತ್ತಾಗದಂತೆ ದೈತ್ಯರಿಗೆ ಆಹುತಿ ಕೊಡ್ತಾ ಇದ್ರು. ದೇವತೆಗಳೆಲ್ಲ ತೀರ್ಮಾನ ಮಾಡ್ತಾರೆ, ಇನ್ನು ವಿಶ್ವರೂಪಾಚಾರ್ಯರನ್ನು ಉಳಿಸಿದರೆ ನಮಗೆ ಉಳಿಗಾಲ ಇಲ್ಲ ತೀರ್ಮಾನ ಮಾಡ್ತಾರೆ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಯಾವ ದೇವೇಂದ್ರ ತನ್ನ ಕೈಯಲ್ಲಿದ್ದಂತಹ ಆಯುಧದಿಂದಾಗಿ, ಅವನಿಗಿನ್ನೂ ಏನು ಸಿಕ್ಕಿಲ್ಲ, ಈಗ ವಜ್ರಾಯುಧ ಸಿಕ್ಕಿಲ್ಲ, ಇನ್ನೂ ಸಾಮಾನ್ಯ ಒಂದು ಆಯುಧ ಇತ್ತಷ್ಟೇ. ಆ ಆಯುಧದಿಂದಾಗಿ ವಿಶೇಷವಾಗಿ ವಿಶ್ವರೂಪಾಚಾರ್ಯರ 3 ತಲೆಯನ್ನು ಕಡದೇ ಬಿಡ್ತಾನೆ ಅಂತೆ.
ವಿಶ್ವರೂಪಾಚಾರ್ಯ 3 ತಲೆಯನ್ನೇ ಕಡಿದು ಅವರ ಸಂಹಾರವನ್ನು ಮಾಡಿಬಿಡ್ತಾನೆ. ಅದಕ್ಕೆ ಇಲ್ಲಿ ವಿಶೇಷ ಒಂದು ಅಂಶವನ್ನು ಹೇಳ್ತಾ ಇದ್ದಾರೆ. ಅವನಿಗೆ 3 ತಲೆಗಳಿತ್ತು. ವಿಶ್ವರೂಪಾಚಾರ್ಯರು ದೊಡ್ಡ ಜ್ಞಾನಿಗಳು, ಹಾಗಾಗಿ ಅವರ 3 ತಲೆ ಏನಾಗಲಿಲ್ಲ, ವ್ಯರ್ಥ ಆಗಲಿಲ್ಲ ಅಂತೆ. ಮತ್ತೇನಾಯಿತು, ಅವರ ಮೊದಲ ತಲೆ ಅರ್ಥಾತ್ ಯಾವ ತಲೆಯಿಂದಾಗಿ ಅವರು ಸೋಮಪಾನವನ್ನು ಮಾಡ್ತಾ ಇದ್ರಲ್ಲ ಆ ತಲೆ ಏನಾಯಿತು, ಆ ತಲೆ ಮುಂದೆ ಏನಾಯಿತು, ಕಪಿಂಜಲಹ ಅರ್ಥಾತ್ ಪಾರಿವಾಳವಾಗಿ ಬದಲಾಯಿತು ಅಂತೆ. ಸೋಮಪಾನ ಮಾಡ್ತಾ ಇದ್ದಂತಹ ಅವರ ಮೊದಲ ತಲೆ ಸೋಮಪೀತಮಯಂ ತಸ್ಯ ಶಿರ ಆಸೀತ್ ಕಪಿಂಜಲಹ ಪಾರಿವಾಳವಾಗಿ ಬದಲಾಯಿತು. ಆಮೇಲೆ ಕಳವಿಂಕಃ ಸುರಾಪೀತಃ ಸುರಾಪಾನ ಮಾಡ್ತಾ ಇದ್ದ ತಲೆ ಏನಾಯಿತು, ಗುಬ್ಬಚ್ಚಿಯಾಗಿ ಪರಿಣಾಮ ಆಯಿತು. ಕೊನೆಗೆ ಅನ್ನಾದಮ್ಯತ್ ಸ ತಿತ್ತಿರಿಹಿ ಎಂಬುದಾಗಿ ಸಾಮಾನ್ಯ ಅನ್ನ ತಿಂತ ಇದ್ದಂತಹ ಅವರ ತಲೆ ಏನಾಯಿತು, ತಿತ್ತಿರಿ ಪಕ್ಷಿಯಾಗಿ ಪರಿಣಾಮ ಆಯಿತು ಅಂತ ಅವರ 3 ತಲೆ 3 ಪಕ್ಷಿಗಳಾಗಿ ಬದಲಾಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ದೇವೇಂದ್ರನಿಗೇನಾಯಿತು, ಬ್ರಹ್ಮಹತ್ಯಾ ದೋಷ ಬಂತು. ಬ್ರಹ್ಮಹತ್ಯಾ ದೋಷ ಅಂತಂದರೆ ಜ್ಞಾನಿಗಳನ್ನು ಸಂಹಾರ ಮಾಡಿದರೆ, ಅವರನ್ನು ಅವಮಾನ ಮಾಡಿದರೆ ಬರುವಂತಹ ದೋಷ ಬ್ರಹ್ಮಹತ್ಯಾ ದೋಷ ಅಂತ. ವಿಶ್ವರೂಪಾಚಾರ್ಯ ಹಿಂದೆ ಹೇಳಿದರೆ ದೊಡ್ಡ ಜ್ಞಾನಿಗಳು, ಸಾಕ್ಷಾತ್ ಬ್ರಹ್ಮದೇವರೇನೇ ದೇವತೆಗಳನ್ನು ಕರೆದು ಇವರನ್ನು ನಿಮ್ಮ ಗುರುಗಳನ್ನಾಗಿ ಸ್ವೀಕಾರ ಮಾಡಿ ಅಂತ ಹೇಳಬೇಕಾದ್ರೆ ಎಷ್ಟು ದೊಡ್ಡ ಜ್ಞಾನಿಗಳಾಗಿರಬೇಕು ಅವರು. ಹಾಗಾಗಿ ಅಲ್ಲೇನಾಗುತ್ತೆ, ದೇವೇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಬರುತ್ತೆ. ದೇವೇಂದ್ರ ಸಂಹಾರ ಮಾಡಿದ್ಯಾಕೆ, ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ. ಪಾಪ ಬಂದಿದ್ಯಾರಿಗೆ, ದೇವೇಂದ್ರನಿಗೆ ಮಾತ್ರ. ಆಗಲಿ ಅವಶ್ಯವಾಗಿ ಸ್ವೀಕಾರ ಮಾಡ್ತಾನೆ, ಅದು ಕೂಡ ಲೋಕಕ್ಕೆ ಒಳ್ಳೆಯದಾಗಲಿ ಅಂತ. ಸ್ವೀಕಾರ ಮಾಡಿದ ಮೇಲೆ ಅದನ್ನೇ ಮಾಡ್ತಾನೆ, ಕೊನೆಗೆ ನಿವೃತ್ತಿ ಮಾಡ್ಕೊಳ್ಬೇಕು, ಬ್ರಹ್ಮಹತ್ಯಾ ದೋಷ ಕಳೆದುಕೊಳ್ಬೇಕು. ಅದಕ್ಕೋಸ್ಕರ ಏನು ಮಾಡಿದ, ವಿಶೇಷವಾಗಿ ಆ ಒಂದು ಪಾಪವನ್ನು 4 ಜನರಿಗೆ ಹಂಚಿದನಂತೆ. ಬ್ರಹ್ಮಹತ್ಯಾ ದೋಷವನ್ನು 4 ಜನರಿಗೆ ಹಂಚಿದ. ಯಾರು ಆ 4 ಜನರು ಅಂತಂದರೆ, ಭೂಮ್ಯೆಂಬು ದ್ರುಮ ಯೋಷಿಭ್ಯ ಚತುರ್ಧ ವಿಭಜದ್ಧರಿಹಿ ಎಂಬುದಾಗಿ ಮೊದಲನೆಯದ್ದು ಭೂಮಿಗೆ ಹಂಚಿದ ಅಂತೆ, ಎರಡನೆಯದ್ದು ನೀರಿಗೆ, ಮೂರನೆಯದ್ದು ಮರಗಳಿಗೆ, ಇನ್ನೊಂದು ಯೋಷಿತ ಅಂದರೆ ಸ್ತ್ರೀಯರಿಗೆ ಬ್ರಹ್ಮಹತ್ಯಾ ದೋಷವನ್ನು ಕೊಟ್ಟ. ಯಾವ ಸಂದರ್ಭದಲ್ಲಿ ಬ್ರಹ್ಮಹತ್ಯಾ ದೋಷದಲ್ಲಿ ಅಭಿವ್ಯಕ್ತ ಆಗುತ್ತೆ ಅಂತ ಮುಂದೆ ಹೇಳ್ತಾ ಹೋಗ್ತಾರೆ. ಇಲ್ಲಿ ನೀರಿಗೆ ಆ ಭೂಮಿಗೆ ಒಂದು ವರ ಕೊಟ್ಟನಂತೆ. ಯಾರು, ಇಂದ್ರ. ಏನು, ಭೂಮಿಯಲ್ಲಿ ಇರುವಂತಹ ಕೊಳಗಳು ಸರೋವರಗಳು ಏನೂ ಆಗಲಿ ತನ್ನಷ್ಟಕ್ಕೆ ತಾವಾಗಿ ತುಂಬಿಕೊಳ್ಳಿ ಅಂತ. ಇವತ್ತು ನದಿಗಳಿಗಾಗಲಿ ಸಮುದ್ರಗಳಿಗಾಗಲಿ ಸರೋವರಗಳಿಗಾಗಲಿ ಯಾರೋ ನಾವಾಗಿ ಹೋಗಿ ನೀರು ಬಿಡೋದಿಲ್ಲ, ಅವೇನ ತಾವಾಗಿ ತುಂಬಿಕೊಳ್ತವೆ. ಆ ರೀತಿಯಾಗಿ ತಾವಾಗಿಯೇ ತುಂಬಿಕೊಳ್ಳುವಂಥ ಸಾಮರ್ಥ್ಯವನ್ನು ಅವುಗಳಿಗೆ ಕೊಟ್ಟಿದ್ಯಾರು, ದೇವೇಂದ್ರ. ಅಷ್ಟು ಮಾತ್ರ ಅಲ್ಲ, ವರದ ಜೊತೆ ಬ್ರಹ್ಮಹತ್ಯೆಯ ಒಂದು ಭಾಗವನ್ನು ಕೊಟ್ಟ. ಇಲ್ಲಿ ವಿಶೇಷವಾಗಿ ಬಂಜರು ಭೂಮಿಯಲ್ಲಿ, ಬಂಜರು ಭೂಮಿ ಅಂದರೆ ಯಾವ ಬೆಳೆಯನ್ನು ಕೂಡ ಬೆಳೆಯಲಿಕ್ಕೆ ಆಗದೇ ಇರುವಂತಹ ಭೂಮಿ, ಅದಕ್ಕೆ ಬಂಜರು ಭೂಮಿ. ಎಷ್ಟು ಮಳೆ ಬಂದರೂ ಕೂಡ ಅಲ್ಲಿ ಏನೊಂದು ಬೆಳೆಯಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಬಂಜರು ಭೂಮಿ ಅಂತ ಕರೀತಾರೆ. ಆ ಬಂಜರು ಭೂಮಿಯಲ್ಲಿ ವಿಶೇಷವಾಗಿ ಏನು ಮಾಡಿದ, ಬ್ರಹ್ಮಹತ್ಯೆಯನ್ನು ಇಟ್ಟ. ಅಷ್ಟು ಮಾತ್ರ ಅಲ್ಲ, ಭೂಮೋ ಪ್ರದರ್ಶತೆ ಅಂತ ಅಲ್ಲಿ ಯಾರೂ ಕೂಡ ವಿಶೇಷವಾಗಿ ವೇದಾಧ್ಯಯನವನ್ನು ಮಾಡಬಾರದು ಎಂಬುದಾಗಿ ನಿಯಮವನ್ನು ಮಾಡಿದ. ಹೀಗೆ ಬಂಜರು ಭೂಮಿ ಅದು ಯಾರಿಗೂ ಬೇಡವಾದಂತಹ ಭೂಮಿ. ಯಾಕೆ ಆ ಕಾರಣ ಅಂತಂದರೆ ಅಲ್ಲಿ ಇಂದ್ರನ ಬ್ರಹ್ಮಹತ್ಯಾ ದೋಷದ ಒಂದು ಭಾಗ ಇತ್ತು ಅಂತ. ಎರಡನೇದೇನು, ಮರಗಳು ಪಡೆದವು ಅಂತ. ಮರಗಳಿಗೆ ಒಂದು ವರವನ್ನು ಕೂಡ ಕೊಟ್ಟ. ನಿಮ್ಮನ್ನು ಕಡೆದಷ್ಟು ನೀವೇನಾಗಬೇಕು, ಚಿಗುರಬೇಕು ಮತ್ತೆ ಅಂತ. ಮರವನ್ನು ಸ್ವಲ್ಪ ಕಡೆದ ಏನಾಗುತ್ತೆ, ಮತ್ತೆ ಚಿಗುರ್ತಾ ಹೋಗುತ್ತೆ. ಅದು ಒಂದು ವರವನ್ನು ಕೊಟ್ಟ. ಜೊತೆಗೆ ಈ ಬ್ರಹ್ಮಹತ್ಯಾ ದೋಷವನ್ನು ಕೊಟ್ಟ. ದೋಷ ಏನು, ತೇಷಾಂ ನಿರ್ಯಾಸ ರೂಪೇಣ ಬ್ರಹ್ಮಹತ್ಯಾ ಪ್ರದರ್ಶತೆ ಅಂತ. ಮರಗಳಿಂದ ಹೊರಗಡೆ ಬರುವಂಥ ಅಂಟು ಅಂತ ಏನಿರುತ್ತೆ, ಆ ಅಂಟು ಅದು ಅದರಲ್ಲಿ ಬ್ರಹ್ಮಹತ್ಯೆಯ ಒಂದು ಅಂಶ ಇರುತ್ತೆ, ಹಾಗಾಗಿ ಅದನ್ನು ತಿನ್ನಬಾರ್ದು ಅಂತ ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ ಸ್ತ್ರೀಯರಿಗೆ ವಿಶೇಷವಾಗಿ ಅವನೇ ಮಾಡಿದ ಬ್ರಹ್ಮಹತ್ಯೆಯ ಒಂದು ದೋಷವನ್ನು ಕೊಟ್ಟ. ಅದು ವಿಶೇಷವಾಗಿ ಇನ್ನು ಸ್ತ್ರೀ ರಜೋದರ್ಶನ ಅಂತ ಆಗುತ್ತೆ, ಮುಟ್ಟಾಗೋದು ಅಂತ. ಆ ಸಂದರ್ಭದಲ್ಲಿ ಆ ದೋಷವನ್ನು ಅಲ್ಲಿ ಇಡ್ತಾನೆ. ಹಾಗಾಗಿಯೇ ಆ ಸಂದರ್ಭದಲ್ಲಿ ಅವರನ್ನು ಮುಟ್ಟಬಾರದು ಅಂತ ಈ ರೀತಿಯಾಗಿ ಕೇಳಿತು. ಅದಾದ ಮೇಲೆ ಕೊನೆಯದ್ದು ನೀರೊಂದು ವರವನ್ನು ಕೊಟ್ಟ ಅಂತೆ. ನೀರಿಗೆ ವರ ಏನು ಅಂತಂದರೆ, ವಿಶೇಷವಾಗಿ ತಮ್ಮ ಸಂಪರ್ಕವನ್ನು ಯಾರು ಪಡಿತಾರಲ್ಲ ಅವರು ಶುದ್ಧರಾಗಬೇಕು ಅಂತ. ಇವತ್ತು ಸ್ನಾನ ಮಾಡಿ ಶುದ್ಧರಾಗೋದು ಏನು ಮಾಡಬೇಕು, ನೀರನ್ನು ಮೇಲೆ ಹಾಕ್ಕೊಳ್ಬೇಕು. ಹೀಗೆ ಆ ವರವನ್ನು ಕೊಟ್ಟ. ಕೊನೆಗೆ ಒಂದು ಶಾಪವನ್ನು ಕೊಟ್ಟ. ಶಾಪ ಏನು ಅಂತಂದರೆ,
ನೊರೆ ಇರುವಂತಹ ನೀರು ಅದು ಅತ್ಯಂತ ಕೆಟ್ಟವಾದಂಥ ನೀರು, ಅದನ್ನು ನಾವು ದೇವರ ಪೂಜೆಗಾಗಲಿ ಕುಡಿಯಲಿಕ್ಕಾಗಲಿ ಯೂಸ್ ಮಾಡಬಾರ್ದು ಅಂತ ಈ ರೀತಿಯಾಗಿ ಒಂದು ವರವನ್ನು ಕೊಡ್ತಾನೆ, ಕೊನೆಗೆ ಒಂದು ಶಾಪವನ್ನು ಕೊಡ್ತಾ ಹೋಗ್ತಾರೆ. ಇಷ್ಟೆಲ್ಲ ಆಯಿತು. ಒಟ್ಟಿನಲ್ಲಿ ವಿಶ್ವರೂಪಾಚಾರ್ಯರ ಸಂಹಾರ ಆಯಿತು. ದೇವೇಂದ್ರನಿಗೆ ಬ್ರಹ್ಮಹತ್ಯೆ ದೋಷವೂ ಬಂತು. ಕೊನೆಗೆ ಅದನ್ನು ಕಳೆದುಕೊಂಡ ದೇವೇಂದ್ರ ಆರಾಮಾಗಿ ರಾಜ್ಯಭಾರ ಮಾಡ್ತಾ ಇದ್ದ. ಈ ಕಡೆ ವಿಶ್ವರೂಪಾಚಾರ್ಯರ ತಂದೆಯಾದಂಥ ತ್ವಷ್ಟು ಪ್ರಜಾಪತಿಗೆ ಭಾರೀ ಸಿಟ್ಟು ಬಂತು. ನನ್ನ ಮಗನನ್ನು ಬ್ರಾಹ್ಮಣರನ್ನಾಗಿ ಸ್ವೀಕಾರ ಮಾಡಿ, ಪುರೋಹಿತ ಅಂತ ಸ್ವೀಕಾರ ಮಾಡಿ, ಅವರಿಂದ ಪಡೆಯಬೇಕಾದ ಎಲ್ಲವನ್ನು ಪಡೆದುಕೊಂಡು ಕೊನೆಗೈ ಮಾಡಿದ ಇಂದ್ರ ನನ್ನ ಪ್ರೀತಿಯ ಮಗನನ್ನೇ ಕೊಂದು ಬಿಟ್ಟ ಅಂತ ಭಾರೀ ಸಿಟ್ಟು ಬಂತು. ಸುಮ್ಮನೆ ಕೊನೆದ್ರೆ ಸಿಟ್ಟು ಬರ್ತಾ ಇತ್ತಲ್ಲ ಗೊತ್ತಿಲ್ಲ, ಆದರೆ ಅಷ್ಟೆಲ್ಲ ಉಪಕಾರ ಪಡೆದುಕೊಂಡ. ಉಪಕಾರ ಆದಮೇಲೆ ಏನಾಯಿತು, ಅವನನ್ನು ಸಂಹಾರ ಮಾಡಿಬಿಟ್ಟ. ಹಾಗಾಗಿ ಅವನಿಗೆ ತುಂಬ ಸಿಟ್ಟು ಬರುತ್ತೆ ಅಂತೆ. ಸಿಟ್ಟು ಬಂದಂತಹ ಅವನು ತ್ವಷ್ಟು ಪ್ರಜಾಪತಿ ಏನು ಮಾಡ್ತಾನೆ, ಒಂದು ದೊಡ್ಡ ಯಾಗವನ್ನು ಮಾಡ್ತಾನೆ. ಯಾಗದ ಉದ್ದೇಶ ಏನು, ಇಂದ್ರನನ್ನು ಸಂಹಾರ ಮಾಡುವಂತಹ ಮಗ ಹುಟ್ಟಿ ಬರಲಿ ಅಂತ ದೊಡ್ಡ ಯಾಗ. ಅದರಲ್ಲಿ ಮಂತ್ರ ಏನು ಅಂತಂದರೆ, ಇಂದ್ರ ಶತ್ರು ವರ್ಧಸ್ವ, ಇಂದ್ರನ ಶತ್ರುವೇ ನೀನು ಹುಟ್ಟಿ ಬಾ ಅಂತ ಪ್ರಾರ್ಥನೆ. ಅದರಲ್ಲಿ ವೇದ ಅಂತಂದರೆ ಅದರಲ್ಲಿ ಸ್ವರಗಳಿರ್ತವೆ, ಮೇಲೆ ಕೆಳಗೆ ಉದಾತ್ತ ಅನುದಾತ್ತ ಸ್ವರಗಳಿರ್ತವೆ. ಇವನು ಸ್ವರವನ್ನು ಹೇಳಬೇಕಾದ್ರೆ ಸ್ವಲ್ಪ ಆಚೆ ವ್ಯತ್ಯಾಸ ಮಾಡಿ ಹೇಳಿಬಿಟ್ಟ. ವ್ಯತ್ಯಾಸ ಮಾಡಿದ್ರ ಪರಿಣಾಮ ಏನಾಯಿತು ಅಂದರೆ, ಇಂದ್ರನ ಶತ್ರು ಹುಟ್ಟಲಿ ಎನ್ನುವಂಥ ಬದಲು ಇಂದ್ರನಿಂದ ಸತ್ತು ಹೋಗುವಂಥ ಮಗ ಹುಟ್ಟಲಿ ಅಂತ ಮಂತ್ರದ ಅರ್ಥ ಬಂದುಬಿಡ್ತು. ನೋಡಿ, ಸಂಸ್ಕೃತ ಭಾರೀ ವಿಚಿತ್ರವಾದದ್ದು. ಅದರಲ್ಲಿ ಹರಿ ಅಂತ ಒಂದು ಶಬ್ದ ಇದೆ. ಹರಿ ಶಬ್ದಕ್ಕೆ ಸಾಮಾನ್ಯ ಅರ್ಥ ಏನು, ಪರಮಾತ್ಮ ಅಂತ ಅರ್ಥ. ಹರಿ ಶಬ್ದಕ್ಕೆ ಅಷ್ಟು ಮಾತ್ರ ಅರ್ಥ ಅಲ್ಲ, ಹರಿ ಅಂದರೆ ಸಿಂಹನೂ ಅಂತ ಅರ್ಥ ಆಗುತ್ತೆ, ಈ ಕಡೆ ಕೋತಿ ಅಂತಲೂ ಅರ್ಥ ಆಗುತ್ತೆ. ಹೀಗೆ ಸಂಸ್ಕೃತ ಅಂದರೆ ಅದು ವಿಚಿತ್ರವಾದದ್ದು. ಅಲ್ಲಿ ಒಂದು ಅಕ್ಷರ ಬದಲಾದರೂ ಕೂಡ ಏನಾಗುತ್ತೆ, ಅರ್ಥವೇ ಬದಲಾಗಿ ಬಿಡುತ್ತೆ. ವೇದ ಅದಕ್ಕಿಂತ ವಿಚಿತ್ರವಾದದ್ದು. ಅಕ್ಷರಗಳದೇ ಇರಲಿ, ಆದರೆ ಒಂದು ಸ್ವರ ಆ ಕಡೆ ಈ ಕಡೆ ಆದರೆ ಏನಾಗುತ್ತೆ, ಇಡೀ ಅರ್ಥವೇ ಬದಲಾಗಿ ಬಿಡುತ್ತೆ. ಹಾಗಾಗಿ ಅವನು ಹೋಮ ಮಾಡ್ತಾ ಇದ್ದು ಕೋಪದಿಂದ, ಪ್ರಶಾಂತ ಮನಸ್ಸಿನಿಂದಾಗಿ ಅಲ್ಲ. ಹಾಗಾಗಿ ಕೋಪದಲ್ಲಿ ಮಂತ್ರ ಹೇಳ್ಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ಆಯಿತು, ಆ ಕಡೆ ಈ ಕಡೆ ಆಯಿತು. ಅದರಿಂದ ಏನಾಯಿತು, ಇಂದ್ರನಿಂದ ಸಾಯಲ್ಪಡುವಂಥ ಮಗ ಹುಟ್ಟಲಿ ಅಂತ ಮಂತ್ರ ಹೇಳಿಬಿಟ್ಟ. ದೇವತೆಗಳೇನು ಮಾಡಿದರು, ತಥಾಸ್ತು ಅಂತ ಹೇಳಿದರು. ದೇವತೆಗಳಿಂದ ಸಾಯುವಂಥ ಮಗನೇ ಹುಟ್ಟಿಬಿಟ್ಟ. ಅವನೇ ಭಯಾನಕವಾದಂಥ ವೃತ್ರಾಸುರ ಎನ್ನುವಂಥ ದೈತ್ಯ. ವೃತ್ರಾಸುರ ಹುಟ್ಟುತ್ತಾನೆ. ವೃತ್ರಾಸುರ ಪ್ರತಿನಿತ್ಯ ಬೆಳೀತಾ ಇದ್ದ ಅಂತವನು. ಎಷ್ಟು ಎತ್ತರ ಬೆಳೀತಾ ಇದ್ದ, ಮಕ್ಕಳು ಪ್ರತಿನಿತ್ಯ ಬೆಳೀತಾರೆ, ಬೆಳೆಯೋದು ಗೊತ್ತೇ ಆಗೋದಿಲ್ಲ ನಮಗೆ, ಆ ರೀತಿ ಬೆಳೀತಾರೆ. ಆದರೆ ವೃತ್ರಾಸುರ ಎಷ್ಟು ಬೆಳೀತಾ ಇದ್ದ ಅಂತಂದರೆ, ಪ್ರತಿನಿತ್ಯ 100 ಬಾಣಗಳಷ್ಟು ಉದ್ದಕ್ಕೆ ಬೆಳೀತಾ ಇದ್ದ ಅಂತೆ. ಒಂದು ಬಾಣ ಒಂದು ಮೊಳ ಇರ್ತದೆ ಅನ್ಕೊಳ್ಳಿ, ಪ್ರತಿನಿತ್ಯ ಅವನು ಎಷ್ಟು ಬೆಳೀತಾ ಇದ್ದ, 100 ಮೊಳ ಎತ್ತರಕ್ಕೆ ಬೆಳೀತಾ ಇದ್ದ. ಆ ರೀತಿಯ ಒಂದು ಭಯಾನಕವಾದಂತಹ ಒಬ್ಬ ರಾಕ್ಷಸ ಬೆಳೆದ 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 ಕೊನೆಗೆ ವೃತ್ರಾಸುರ ಅಂತ ಪ್ರಖ್ಯಾತನಾದ. ಆ ಸಂದರ್ಭದಲ್ಲಿ ದೇವತೆಗಳ ಮೇಲೆ ಯುದ್ಧಕ್ಕೆ ಅಂತ ಬರ್ತಾನೆ. ಯುದ್ಧಕ್ಕೆ ಅಂತ ಬಂದಾಗ ಯುದ್ಧಕ್ಕೆ ಪ್ರಧಾನವಾಗಿ ಬೇಕಾದದ್ದೇನು, ಅಸ್ತ್ರಗಳು ಮತ್ತು ಶಸ್ತ್ರಗಳು. ಇಡೀ ದೇವಾನುದೇವತೆಗಳ ಅಸ್ತ್ರಗಳನ್ನು ಯಾರು ನುಂಗಿಬಿಟ್ಟ, ವೃತ್ರಾಸುರ ನುಂಗೇ ಬಿಟ್ಟ. ದೇವತೆಗಳ ಕೈಯಲ್ಲಿ ಇವತ್ತು ಏನಿಲ್ಲ, ಒಂದೇ ಒಂದು ಬಾಣ ಇಲ್ಲ, ಬಿಲ್ಲಿಲ್ಲ, ಖಡ್ಗ ಇಲ್ಲ, ಗದೆ ಇಲ್ಲ, ಏನೂ ಕೂಡ ಇಲ್ಲ. ಅವರ ಕೈಯಲ್ಲೂ ಕೂಡ ಖಾಲಿಯಾಗಿ ಬಿಟ್ಟಿದೆ. ಮತ್ತೆ ಯಥಾವತ್ತಾಗಿ ಯಾರ ಶರಣು ಬ್ರಹ್ಮದೇವರ ಹತ್ರ ಹೋದರು. ಬ್ರಹ್ಮದೇವರ ಹತ್ರ ಹೋಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿದಾಗ ಎಲ್ಲರೂ ಕೂಡ ಸೇರಿಕೊಂಡು ಮತ್ತೆ ಕೊನೆಗೆ ಪರಮಾತ್ಮನ ಹತ್ತಿರ ಹೋಗ್ತಾರೆ. ಪರಮಾತ್ಮನ ಹತ್ತಿರ ಹೋದಾಗ ಅನೇಕ ರೀತಿಯಾದಂತಹ ಪ್ರಾರ್ಥನೆಯನ್ನು ಮಾಡ್ತಾರೆ. ಹರಾಮಸ್ಮೈ ಬಲಿಮಂತಕೋಸು ವಿವೇತಿ ಸ್ವಾದರಣಂ ತತ್ವನಃ ಅಂತ ಪರಮಾತ್ಮ, ಇಡೀ ಜಗತ್ತೇ ನಿನ್ನನ್ನು ನೋಡಿ ಹೆದರುತ್ತೆ, ಅಂತಹ ನೀನು ಇವತ್ತು ನಮ್ಮನ್ನು ರಕ್ಷಣೆ ಮಾಡಬೇಕು ಎಂಬುದಾಗಿ ಅನೇಕ ರೀತಿಯಾಗಿ ಆ ಪರಮಾತ್ಮನ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾರೆ. ಮತ್ತೆ ಹೇಳ್ತಾರೆ, ಯಸ್ಯೋರು ಶೃಂಗೇ ಜಗತೀ ಸ್ವನಾವಂ ಮನುರ್ಯಥಾ ಬದ್ಯ ತತಾರ ದುರ್ಗಂ ಸಯೇವ ನಷ್ಟ ಭೈದಾತ್ ದುರಂತಾತ್ ತ್ರಾತಾಶಿತಾನ್ ವಾರಿಚರೋಪಿ ನೂನಂ ಅಂತ ಪರಮಾತ್ಮ ನೀನೆಂಥವನು ಅಂತಂದರೆ, ಇಡೀ ಜಗತ್ತು ನಾಶ ಆದರೂ ಕೂಡ ನಿನಗೇನಿಲ್ಲ, ನಾಶ ಅಂತ ಇಲ್ಲ. ಇಡೀ ಪ್ರಳಯ ಆದಾಗಲೂ ಕೂಡ ಪ್ರಳಯ ಕಾಲದಲ್ಲಿ ಒಂದು ಮೀನಿನ ವೇಷವನ್ನು ಧರಿಸಿಕೊಂಡು ಇಡೀ ಪ್ರಳಯ ಸಮುದ್ರವನ್ನೇ ಸುತ್ತಾಡುವಂಥವನು ನೀನು, ಹಾಗೆ ಹೀಗೆ ಅಂತ ಅನೇಕ ರೀತಿಯಾಗಿ ಸ್ತೋತ್ರವನ್ನು ಮಾಡ್ತಾರೆ. ಈ ರೀತಿಯಾಗಿ ಸ್ತೋತ್ರವನ್ನು ಮಾಡಿದಾಗ ಪರಮಾತ್ಮ ಒಲಿತಾನೆ ಅಂತೆ. ಇಲ್ಲಿ ತನಕ ಪರಮಾತ್ಮನಿಗೆ ಪ್ರತ್ಯಕ್ಷನೇ ಆಗಿಲ್ಲ, ಸುಮ್ಮನೆ ಪ್ರಾರ್ಥನೆ ಮಾಡ್ತಾ ಇದ್ದೆ ಪರಮಾತ್ಮನ ಒಂದು ಲೋಕಗಳಿಗೆ ಹೋಗಿ. ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ತಾನು ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾದ ಮೇಲೆ ಮತ್ತೆ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾನೆ. ನಮಸ್ತೆ ಯಜ್ಞವೀರ್ಯಾಯ ವಯಸ್ಸೇ ಉತತೇ ನಮಃ
ನಮಸ್ತೆ ಅಸ್ತು ಚಕ್ರಾಯ ನಮಸ್ತೆ ಪರುಹೂತಯೇ ಅಂತ ಪರಮಾತ್ಮನೇ ನಿನಗೆ ನಮಸ್ಕಾರ. ನೀನು ಇಲ್ಲದೇ ಇರುವಂತಹ ಸ್ಥಳವೇ ಇಲ್ಲ. ಇವತ್ತು ಏನೇನು ಸ್ಥಳ ಅಂತ ಈ ಬ್ರಹ್ಮಾಂಡ ಏನಿದೆ, ಆ ಬ್ರಹ್ಮಾಂಡದ ಒಳಗಡೆ ಹೊರಗಡೆ ಎಲ್ಲ ಕಡೆಯೂ ಕೂಡ ವ್ಯಾಪಿಸಿಕೊಂಡು ಪರಮಾತ್ಮ ಇದ್ದಾನೆ ಅಂತೆ. ಹೇಗೆ ಅಂತಂದರೆ ಅದೇ ಸಾಧ್ಯ ನಮಗೆ ಪ್ರಶ್ನೆ ಬರುತ್ತೆ. ಎಲ್ಲ ಕಡೆ ಇರಲಿಕ್ಕೆ, ಯಾವಾಗಲೂ ಇರಲಿಕ್ಕೆ ಹೇಗೆ ಸಾಧ್ಯ ಅಂತ. ಅದಕ್ಕೆ ನಾವು ಇವತ್ತು ಅನುಭವಿಸುವಂತಹ 2 ಪ್ರಧಾನ ಅಂಶಗಳು ಯಾವಾಗಲೂ ಇರ್ತಾವೆ ಅಂತ. ಯಾವುದು? ಒಂದು ಟೈಮ್ ಅನ್ನೋದು ಯಾವಾಗಿಲ್ಲ ಅಂತ ಹೇಳಿ, ಸಮಯ ಯಾವಾಗ ಇಲ್ಲ, ಕಾಲ ಯಾವಾಗ ಇಲ್ಲ ಅಂತ. ಕಾಲ ಇನ್ನೊಂದು 100 ವರ್ಷ ಆದ ಮೇಲೆ ಇಲ್ಲ ಅಂತ ಹೇಳ್ಬೋದು. ಅದರ ಹೆಸರೇನು? 100 ವರ್ಷ ಆದ ಮೇಲಿನ ಕಾಲ ಅಂತ. ಅದಕ್ಕೊಂದು ಟೈಟಲ್ ಬಂದೇ ಬರುತ್ತೆ. ಹೀಗೆ ಕಾಲ ಯಾವಾಗ ಅಂತ ಕೇಳಿದ್ರೆ ಅದಕ್ಕೊಂದು ಯಾವಾಗ ಅನ್ನೋದೇನು, ಅದೊಂದು ಟೈಮೇ ಅಲ್ವಾ. ಕಾಲ ಯಾವಾಗ ಇಲ್ಲ, ಕಾಲ ಇವಾಗ ಇಲ್ಲ ಅಂತ ಹೇಳಬೇಕು. ಇವಾಗ ಅದೊಂದು ಟೈಮೇ ಅಂತ ಆಗುತ್ತೆ. ಹಾಗಾಗಿ ಕಾಲ ಅದು ಸರ್ವವ್ಯಾಪ್ತ. ಕಾಲ ಇಲ್ಲದೇ ಇರುವಂತಹ ಸಮಯವೇ ಇಲ್ಲ, ಕಾಲ ಯಾವಾಗಲೂ ಇರುತ್ತೆ. ಅದೇ ರೀತಿಯಾಗಿ ಆಕಾಶ, ಸ್ಪೇಸ್ ಎಲ್ಲಿ ಇಲ್ಲ, ಸ್ಪೇಸ್ ಇಲ್ಲಿಲ್ಲ ಅಂತ ಹೇಳಬೇಕು. ಇಲ್ಲಿ ಅನ್ನೋದೇನು? ಅದೊಂದು ಸ್ಪೇಸ್. ಹೀಗೆ ಆಕಾಶ ಮತ್ತು ಯಾವ ಟೈಮ್ ಏನಾಗಿದೆ, ಕಾಲ ಏನಿದೆ, ಅದು ಸರ್ವವ್ಯಾಪ್ತ. ಕಾಲ ಇಲ್ಲದೇ ಇರುವಂತಹ ಕಾಲವೇ ಇಲ್ಲ, ಆಕಾಶ ಇಲ್ಲದೇ ಇರುವಂತಹ ಸ್ಥಳವೇ ಇಲ್ಲ. ಅಂಥದ್ರಲ್ಲಿ ಇದೆಲ್ಲದಕ್ಕೂ ನಿಯಾಮಕರಾದಂತಹ ಪರಮಾತ್ಮ ಎಲ್ಲ ಕಡೆಯೂ ಇರ್ತಾನೆ, ಎಲ್ಲ ಸಮಯದಲ್ಲೂ ಇರ್ತಾನೆ. ಸಾಮಾನ್ಯ ಆಕಾಶ ಮತ್ತು ಕಾಲಗಳೇ ಯಾವಾಗಲೂ ಇರಬೇಕಾದರೆ ಅದೆಲ್ಲದಕ್ಕೂ ನಿಯಾಮಕನಾದಂಥ ಕಾಲ ನಿತ್ಯ. ಕಾಲವನ್ನು ಪರಮಾತ್ಮ ಸೃಷ್ಟಿ ಮಾಡಿಲ್ಲ, ಆಕಾಶವನ್ನು ಪರಮಾತ್ಮ ಸೃಷ್ಟಿ ಮಾಡಿಲ್ಲ, ಮತ್ತೇನೋ ಅವೆಲ್ಲವೂ ಕೂಡ ನಿತ್ಯವಾದದ್ದು. ಅಂತಹ ಪರಮಾತ್ಮನೇ ನೀನು ಎಲ್ಲ ಕಡೆ ಇದ್ದೀಯಾ ಮತ್ತು ಯಾವಾಗಲೂ ಇದ್ದೀಯಾ. ಅಂತಹ ನೀನು ವಾಸುದೇವಾದಿ, ವಿಶೇಷವಾಗಿ ಭಾಗವತದಲ್ಲಿ ನಾವು ಶ್ಲೋಕಗಳನ್ನು ನೋಡ್ತೇವೆ. ಆದರೆ ಅನೇಕ ಒಂದು ಸ್ಕಂದಗಳಲ್ಲಿ ಗದ್ಯ ರೂಪವಾಗಿ ಭಾಗವತ ಬರುತ್ತೆ. ಅದರಲ್ಲಿ ಒಂದು ಈ 6ನೇ ಸ್ಕಂದದ ಗದ್ಯ. ಅಲ್ಲಿ ಹೇಳ್ತಾರೆ, ನಮಸ್ತೇಸ್ತು ಭಗವನ್ ನಾರಾಯಣ ವಾಸುದೇವಾದಿ ಪುರುಷ ಮಹಾನುಭಾವ ಪರಮ ಮಂಗಲ ಪರಮ ಕಲ್ಯಾಣ ಪರಮ ಕಾರುಣಿಕ ಪರಮಹಂಸ ಪರಿವ್ರಾಜಕೈ ಪರಮೇಣ ಆತ್ಮಯೋಗ ಸಮಾಧಿನ ಪರಿಭಾವಿತ ಪರಿಸ್ಫುಟಿತ ಪಾರಮಹಂಸ ಧರ್ಮೇಣ ಉದ್ಘಾಟಿ ತತ್ತಮ ಕಪಾಟದ್ವಾರೇಣ ಅಪಾವೃತೆ ಆತ್ಮಲೋಕೆ ಸ್ವಯಂ ಉಪಲಬ್ಧ ನಿಜಸುಖಾನುಭವೋ ಭವಾನ್ ದುರವಬೋಧ ಇವ ತವ ವಿಹಾರಯೋಗ ಯದಶರಣ ಅಶರೀರ ಇದಂ ಅನಪೇಕ್ಷಿತಂ ಅಸ್ವತ್ಸಾಯ ಆತ್ಮನೇವ ವಿಕ್ರಿಯಮಾಣೇನ ಸಗುಣ ಮಗುಣ ಸ್ವಯಂ ಸೃಜಸಿ ಪಾಸಿ ಹಂಸಿ ಅಂತ ಒಂದು ಗದ್ಯ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ನಿನ್ನ ಲೀಲೆಯನ್ನು ತಿಳಿಯೋದು ತುಂಬ ಕಷ್ಟ. ಉಪನಿಷತ್ ಹೇಳುತ್ತೆ, ಪರಮಾತ್ಮ ಯಾರಿಗೆ ಕಾಣಿಸ್ತಾನೆ ಅಂತ. ನಾನು ಬಹಳ ದೊಡ್ಡ ಜ್ಞಾನಿ, ನಾನು ಪರಮಾತ್ಮ ಕಾಣಿಸ್ತಾನಾ? ಇಲ್ಲ. ಇನ್ನೊಬ್ಬ ಯಾರೋ ಭಾರಿ ದೊಡ್ಡ ತಪಸ್ವಿಯವನಿಗೆ ಪರಮಾತ್ಮ ಕಾಣಿಸ್ತಾನಾ? ಇಲ್ಲ. ಮತ್ತು ಪರಮಾತ್ಮ ಯಾರಿಗೆ ಕಾಣಿಸ್ಕೊಳ್ತಾನೆ ಅಂತಂದರೆ, ಉಪನಿಷತ್ ಹೇಳುವಂತೆ ಯಮೈವೇಶ ಋಣತೆ ತೇನ ಲಭ್ಯ ತಸ್ಸೇಷ ಆತ್ಮ ವಿವೃಣತೆ ತನುಸಾಮ್ ಅಂತ ಪರಮಾತ್ಮನ ಮನಸ್ಸಿಗೆ ಬರಬೇಕು ಅಂತೆ. ಇವನು ನನ್ನ ನಿಜವಾದಂಥ ಭಕ್ತ, ಇವನು ಪ್ರಾಮಾಣಿಕವಾದಂಥ ಭಕ್ತಿಯನ್ನು ಮಾಡ್ತಾ ಇದ್ದಾನೆ, ನಾನು ಇವನಿಗೇನು ಮಾಡಬೇಕು, ನನ್ನ ದರ್ಶನ ಕೊಡಬೇಕು ಅಂತ ಪರಮಾತ್ಮ ಮನಸ್ಸಿಗೆ ಅನ್ನಿಸ್ಬೇಕು. ಆವಾಗ ಪರಮಾತ್ಮ ಏನು ಮಾಡ್ತಾನೆ, ತನ್ನ ದರ್ಶನ ಕೊಡ್ತಾನೆ. ಹೊರತು ನಾವು ಪರಮಾತ್ಮ ದೊಡ್ಡ ಭಕ್ತರು ಹಾಗೆ ಹೀಗೆ ತಿಳ್ಕೊಂಡೆ ಪರಮಾತ್ಮ ಸರ್ವತಾ ದರ್ಶನ ಕೊಡೋದಿಲ್ಲ. ಅಂತಹ ಪರಮಾತ್ಮನೇ ಇನ್ನು ಇಡೀ ಜಗತ್ತನ್ನು ಸೃಷ್ಟಿಸುವವನು, ಸಂಹಾರ ಮಾಡುವಂಥವನು, ರಕ್ಷಣೆ ಮಾಡುವಂಥವನು ಅಂತೆಲ್ಲ ಅನೇಕ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಕೊನೆಗೆ ಪರಮಾತ್ಮ ಹೇಳ್ತಾನೆ, ನೀವು ಆ ಯಾವ ವೃತ್ರಾಸುರನ ಸಂಹಾರ ಮಾಡಬೇಕು ಅಂತಂದರೆ ನಿಮಗೆ ನಾರಾಯಣ ವರ್ಮದ ಪ್ರಭಾವ ಇರುವಂಥ ಒಂದು ಮೂಳೆ ಬೇಕು ಅಂತ ಹೇಳ್ತಾರೆ. ಪರಮಾತ್ಮ ಹೇಳುವಂಥ ಮಾತೇನು, ನಾರಾಯಣ ವರ್ಮದ ಪ್ರಭಾವ ಇರುವಂಥ ಒಂದು ಮೂಳೆ ಬೇಕು. ಆ ವ್ಯಕ್ತಿ ಯಾರು ಅಂತಂದರೆ ದಧೀಚಿ ಎನ್ನುವಂತಹ ಋಷಿಗಳು. ಇವತ್ತಿನ ನೈಮಿಷಾರಣ್ಯ ಅಂತ ಪ್ರಖ್ಯಾತವಾದ ಸ್ಥಳ ಇದೆ ಉತ್ತರ ಪ್ರದೇಶದಲ್ಲಿ. ಆ ನೈಮಿಷಾರಣ್ಯದಲ್ಲಿ ದಧೀಚಿ ಎನ್ನುವಂಥ ದೊಡ್ಡ ಋಷಿಗಳಿದ್ದಾರೆ. ಆ ಋಷಿಗಳ ಹತ್ರ ಹೋಗಿ ನೀವು ಕೇಳಿ, ಅವರು ಕೊಟ್ಟೇ ಕೊಡ್ತಾರೆ ತಮ್ಮ ಮೂಳೆಯನ್ನು ಅಂತ. ಮೂಳೆ ಕೊಡೋದು ಅಂದ್ರೆ ಏನು, ಸತ್ತೇ ಹೋಗೋದು ಅಂತ. ಪರಮಾತ್ಮ ಹೇಳ್ತಾ ನೀವೇ ಚಿಂತೆ ಮಾಡಿ ಕೊಟ್ಟೇ ಕೊಡ್ತಾರೆ ಅಂತ. ಸರಿ ಅಂತ ಪಾಪ ಪರಮಾತ್ಮ ಮಾತನ್ನು ನಂಬಿಕೊಂಡು ಎಲ್ಲ ದೇವಾದೇವತೆಗಳು ಕೂಡ ಹೋಗ್ತಾರೆ. ಅವರು ಹೋದಾಗ ಎಲ್ಲ ದೇವತೆಗಳು ಕೂಡ ಕೇಳ್ತಾರೆ, ಹೀಗೆ ನಾರಾಯಣ ವರ್ಮದ ಪ್ರಭಾವದಿಂದಾಗಿ ನಾವೆಲ್ಲರೂ ಕೂಡ ಒಂದು ದೇವತೆಗಳ ರಾಜ್ಯವನ್ನು ಗೆದ್ದಿವಿ, ಕೊನೆಗೆ ಏನಾಯಿತು, ಈಶ್ವರೂಪಾಚಾರ್ಯ ನಮಗೆ ಮೋಸ ಮಾಡಿಬಿಟ್ರು, ಹಾಗಾಗಿ ಅವರನ್ನು
ಸಂಹಾರ ಮಾಡುವ ಪರಿಸ್ಥಿತಿ ಬಂತು. ಇವಾಗ ಅವನ ತಮ್ಮನಾದಂತಹ ವೃತ್ರಾಸುರ ಬಂದುಬಿಟ್ಟಿದ್ದಾನೆ, ಹಾಗಾಗಿ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಬೇಕು ಅಂದರೆ ನಿಮ್ಮ ಬೆನ್ನಿನ ಮೂಳೆ ಬೇಕು ಅಂತ ಕೇಳ್ತಾರೆ. ಆವಾಗ ದದೀಚಿಗಳು ಹೇಳ್ತಾರೆ, ಅಪಿ ವೃಂದಾರಕಾ ಯೂಯಂ ನಜಾನೀತ ಶರೀರಿಣಾಂ ಸಂಸ್ಥಾಯ ಸ್ತವಿದ್ರೋಹ ದುಸ್ಸಹ ಚೇತನಾಪಹ ಅಂತ. ನೀವ್ಯಾರು? ಅಪಿ ವೃಂದಾರಕಾಹ, ನೀವು ದೇವಾನುದೇವತೆಗಳು, ನಿಮಗೆ ಗೊತ್ತಿಲ್ವಾ ಅಂತ. ಏನು ಗೊತ್ತಿಲ್ಲ? ಒಬ್ಬ ವ್ಯಕ್ತಿ ಸಾಯಬೇಕಾದ್ರೆ ಎಷ್ಟು ನೋವಾಗುತ್ತೆ ಅಂತ ನಿಮಗೆ ಗೊತ್ತಿಲ್ವಾ ಅಂತ ಕೇಳ್ತಾರೆ. ಗರುಡ ಪುರಾಣದಲ್ಲಿ ಹೇಳುವಂತೆ ಒಬ್ಬ ವ್ಯಕ್ತಿಯ ಜೀವ ಹೊರಗಡೆ ಹೋಗಬೇಕಾದ್ರೆ 100 ಚೇಳುಗಳು ಒಟ್ಟಿಗೆ ಕಡಿದಷ್ಟು ನೋವಾಗುತ್ತೆ ಅಂತ. ಅಂತಹದರಲ್ಲಿ ನನ್ನಂತಹ ಒಬ್ಬ ಋಷಿ ಹತ್ರ ಬಂದು ದೇಹ ಕೊಡು ಅಂತ ಕೇಳ್ತಾ ಇದ್ದಿಲ್ಲ, ನಿಮ್ಗೇನು ಗೊತ್ತಾಗಲ್ವ ಅಷ್ಟು ಅಂತ ಸ್ವಲ್ಪ ಜೋರ ಮಾಡ್ತಾನೆ ಅವನು. ಅಪಿ ವೃಂದಾರಕಾಯುಯ ಮಜಾನಿತ ಶರೀರಿಣಾಮ್ ಅಂತ. ನೀವು ದೇವತೆಗಳು ಈ ರೀತಿ ಬಂದು ಕೇಳೋದು ಸರಿಯಲ್ಲ ಅಂತ ದದೀಚಿಗಳು ಹೇಳಿಬಿಡ್ತಾರೆ. ಯಾಕೆ ಅಂತಂದರೆ ಜಿಜೀವಿಷೂಣಾಂ ಜೀವಾನಾಂ ಆತ್ಮ ಪ್ರೇಷ್ಟೈಹೇಪ್ಸಿತಃ ಅಂತ. ಜೀವಿಗಳಿಗೆ, ಮನುಷ್ಯರಿಗೆ ತುಂಬ ದೊಡ್ಡ ಆಸೆ ಯಾವುದು ಅಂತಂದರೆ ಇನ್ನಷ್ಟು ಬದುಕಬೇಕು, ಇನ್ನಷ್ಟು ಬದುಕಬೇಕು ಎನ್ನುವುದು ಅಂತಹ ಆಸೆ. ಹಾಗಾಗಿ ಆ ಆಸೆ ಯಾರಿಗಿದೆ? ನನಗೂ ಇದೆ. ಹಾಗಾಗಿ ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಕರವಾದಂಥ ವಸ್ತು ಅಂದರೆ ಯಾವುದು? ಅವರ ಶರೀರ. ಅವರ ಶರೀರಕ್ಕಿಂತ ಇನ್ನಷ್ಟು ಪ್ರಿಯವಾದಂಥ ವಸ್ತು ಜಗತ್ತಿನಲ್ಲಿ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ತಮ್ಮ ಶರೀರವೇ ತಮಗೆ ಅತ್ಯಂತ ಪ್ರೀತಿಕರವಾದದ್ದು. ಹಾಗಾಗಿ ಇಂತಹ ಶರೀರವನ್ನು ಯಾರು ತಾನೇ ಕೊಡ್ತಾರೆ? ನಾನು ಕೊಡೋದಿಲ್ಲ ಅಂತ ಹೇಳಿಬಿಡ್ತಾರೆ ದದೀಚಿಗಳು. ಆವಾಗ ಎಲ್ಲ ದೇವಾನುದೇವತೆಗಳು ಕೂಡ ಸೇರಿಕೊಂಡು ಮತ್ತೆ ಪ್ರಾರ್ಥನೆ ಮಾಡ್ತಾರೆ ಅಂತೆ. ಕಿನ್ನು ತದ್ ದುಸ್ತೇಜಂ ಬ್ರಹ್ಮನ್ ಪುಂಸಾಂ ಭೂತಾನುಕಂಪಿನಾಂ ಅಂತ. ಇದು ನೀವು ಹೇಳಿದ್ದು ಸರಿ ಋಷಿಗಳೇ, ಆದರೆ ಇದು ಯಾರಿಗೆ ಸಾಧ್ಯ? ಸಾಮಾನ್ಯ ಮನುಷ್ಯರಿಗೆ ದೇಹದ ಮೇಲೆ ಆಸೆ ಸಹಜವಾಗಿ ಇರುತ್ತೆ. ಆದರೆ ನೀವ್ಯಾರು? ದೇಹದ ಮೇಲಿನ ಎಲ್ಲ ಅಭಿಮಾನವನ್ನು ಬಿಟ್ಟಂತಹ ದೊಡ್ಡ ಋಷಿಗಳು. ಪುಂಸಾಂ ಭೂತಾನುಕಂಪಿನಾಂ, ಸಕಲ ಮನುಷ್ಯರ ಮೇಲೆ ಭಾರೀ ಅನುಕಂಪ ಇರುವಂಥ ದೊಡ್ಡ ಜ್ಞಾನಿಗಳು. ಅಂತಹ ನಿಮ್ಮ ಹತ್ತಿರ ಕೊಡಲಿಕ್ಕೆ ಆಗದೇ ಇರುವಂಥ ವಸ್ತು ಏನೂ ಕೂಡ ಇಲ್ಲ. ಹಾಗಾಗಿ ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ, ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ ನಮ್ಮ ಕಷ್ಟವನ್ನು. ನೂನಂ ಸ್ವಾರ್ಥಪರೋ ಲೋಕಃ, ಜಗತ್ತು ಸ್ವಾರ್ಥವಾಗಿಯೇ ಇರುತ್ತೆ, ಎಲ್ಲರೂ ಕೂಡ ತಮ್ಮ ಹಿತವನ್ನೇ ಬಯಸ್ತಾರೆ. ಆದರೆ ನೀವು ಮಾತ್ರ ದೊಡ್ಡ ಜ್ಞಾನಿಗಳು. ಹಾಗಾಗಿ ನೀವು ನಮ್ಮ ಸಂಕಟವನ್ನು ಅರ್ಥ ಮಾಡಿಕೊಳ್ಳಿ, ದಯವಿಟ್ಟು ನಿಮ್ಮ ಬೆನ್ನಿನ ಮೂಳೆಯನ್ನು ಕೊಡಿ ಅಂತ ಕೇಳ್ತಾರೆ ಅಂತೆ. ಇಷ್ಟು ಹೇಳಿದಾಗ ದದೀಚಿಗಳು ಹೇಳ್ತಾರೆ ಅಂತೆ, ಖಂಡಿತ ನಾನು ಕೊಟ್ಟೇ ಕೊಡ್ತೇನೆ, ನನಗೂ ಗೊತ್ತಿದು. ನಾನು ಯಾಕೆ ಈ ರೀತಿ ಹೇಳಿದೆ ಅಂತಂದರೆ, ಧರ್ಮವ ಶ್ರೋತುಕಾಮೇನ ಅಂತ. ನಿಮ್ಮ ಬಾಯಿಂದಾಗಿ ಏನು ಧರ್ಮದ ಉಪದೇಶ ಬರುತ್ತೆ ಅಂತ ಕೇಳಿಕೋಸ್ಕರ ನಾನು ಈ ರೀತಿ ಹೇಳಿದೆ ಅಂತ. ಅರ್ಥಾತ್ ದದೀಚ ಋಷಿಗಳಿಗೆ ಕೊಡಬಾರದು ಎನ್ನುವಂಥ ಉದ್ದೇಶ ಸರ್ವಥಾ ಇರಲಿಲ್ಲ. ದೇವತೆಗಳಿಂದಾಗಿ ಒಂದು ಉಪದೇಶ ಬರಬೇಕು. ಏನು ಉಪದೇಶ? ಜಗತ್ತಿಗೆ ಒಳ್ಳೆಯದಾಗುತ್ತೆ ಅಂತಾದರೆ ನಾವೇನನ್ನಾದರೂ ಕೂಡ ತ್ಯಾಗ ಮಾಡಲಿಕ್ಕೆ ಸಿದ್ಧರಿರಬೇಕು ಅಂತ ಉಪದೇಶ ಬರಬೇಕು ಅನ್ನುವಂಥ ಕಾರಣದಿಂದಾಗಿ ನಾನು ಸುಮ್ಮನಿದ್ದೆ ಅಂತ ಹೇಳ್ತಾ ಇದ್ದೇನೆ. ಹಾಗಾಗಿ ನನಗೆ ತುಂಬ ಸಂತೋಷ. ನನ್ನ ದೇಹದಿಂದಾಗಿ ನಿಮಗೆ ಉಪಯೋಗ ಆಗ್ತದೆ, ಅದಕ್ಕಿಂತ ದೊಡ್ಡ ಸಂತೋಷ ಬೇರೆ ಏನೂ ಕೂಡ ಇಲ್ಲ ಅಂತ ನಾನು ಅವಶ್ಯವಾಗಿ ಈ ದೇಹವನ್ನು ತ್ಯಾಗ ಮಾಡ್ತೇನೆ ಅಂತ ಹೇಳ್ತಾರೆ. ನೋಡಿ ಎಂತಹ ದೊಡ್ಡ ತ್ಯಾಗ. ಯಾರೋ 100 ರೂಪಾಯಿ ಕೇಳಿದರೆ ಎತ್ತಿ ಕೊಡ್ಬೋದು, ಹೋಲಿ ಕಷ್ಟಪಟ್ಟು 1000 ಕೇಳಿದರೆ ಕೊಡ್ಬೋದು, 1,00,000 ಕೇಳಿದರೆ ಸಾಲ ಮಾಡಿ ಆದರೂ ಕೊಡ್ಬೋದು. ನಮ್ಮ ದೇಹವನ್ನೇ ಕೊಂದು ಮೂಳೆ ಕೊಡಬೇಕು ಅಂದರೆ ಎಷ್ಟು ದೊಡ್ಡ, ಅತಿ ದೊಡ್ಡ ತ್ಯಾಗ ಅದು. ಹಾಗಾಗಿ ಅಂತಹ ದೊಡ್ಡ ತ್ಯಾಗವನ್ನು ಹಿಂದು ಮುಂದೆ ಯೋಚನೆ ಮಾಡದಂತೆ ಕೊಟ್ಟಂಥವ್ರು ಯಾರು? ದದೀಚ ಋಷಿಗಳು. ಆದರೆ ಒಂದು ಕಂಡೀಷನ್ ಹಾಕ್ತಾರೆ. ಸರಿ, ನಾನೇನು ಕೊಡ್ತೀನಿ, ಕೊಡಲಿಕ್ಕೇನಿಲ್ಲ, ನನಗೊಂದು ಆಸೆ ಇದೆ. ಸಮಗ್ರ ಭರತಖಂಡದಲ್ಲಿ ಇರುವಂತಹ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು ನನಗೆ ಆಸೆ ಇದೆ. ಸೊ ನಾನೇನು ಮಾಡ್ತೇನೆ, ಎಲ್ಲ ಕಡೆ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದು ಆಮೇಲೆ ದೇಹತ್ಯಾಗ ಮಾಡ್ತೇನೆ ಅಂತ. ದೇವತೆಗಳು ಹೇಳ್ತಾರೆ, ಅದಕ್ಕೆಲ್ಲ ಇವತ್ತು ಟೈಮ್ ಇಲ್ಲ, ಅಲ್ಲೆಲ್ಲ ಕಡೆ ನಡ್ಕೊಂಡು ಹೋಗಬೇಕು, ಸ್ನಾನ ಮಾಡಿ ಬರಬೇಕು ಅಂದರೆ ಸಮಯ ತುಂಬ ಆಗುತ್ತೆ, ಹಾಗಾಗಿ ಸಮಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಸ್ನಾನ ಮಾಡಲೇಬೇಕು, ನನ್ನ ಜೀವನದ ಉದ್ದೇಶ, ಕೊನೆಯ ಆಸೆಯೇ ಇದು. ಅಷ್ಟು ಹೇಳಿದಾಗ ದೇವತೆಗಳು ಹೇಳ್ತಾರೆ, ಸರಿ, ನೀವೇನು ಚಿಂತೆ ಮಾಡಬೇಡಿ, ನೀವು ಇಲ್ಲೇ ಇರಿ, ನಿಮ್ಮ ಆಶ್ರಮದಲ್ಲೇ ಇರಿ. ನಾವೆಲ್ಲ ದೇವಾನುದೇವತೆಗಳು ಕೂಡ ಪ್ರತಿಯೊಂದು ತೀರ್ಥಕ್ಕೆ ಹೋಗಿ ಒಂದೊಂದು ಕೊಡ ನೀರನ್ನು ತೆಗೆದುಕೊಂಡು ಬರ್ತೇವೆ, ನೀವಿಲ್ಲೇ ಕೂತ್ಕೊಳ್ಳಿ, ನಾವೇ ನಿಮಗೆ ಸ್ನಾನ ಮಾಡಿಸ್ತೇವೆ ಅಂತ ಹೇಳ್ತಾರೆ. ದದೀಚಿಗಳು ಹೇಳ್ತಾರೆ, ಸರಿ, ಅವಶ್ಯ ಹಾಗೆಯೇ ಆಗಲಿ ಅಂತ. ಆವಾಗ ತಕ್ಷಣದಲ್ಲಿ ಏನೇ ಎಲ್ಲ ದೇವಾನುದೇವತೆಗಳು ಕೂಡ ವಾಯು ವೇಗದಿಂದಾಗಿ ಅನೇಕ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿರುವಂತಹ ನದಿಯ ನೀರನ್ನು, ಸಮುದ್ರದ ನೀರನ್ನು, ಸರೋವರದ ನೀರನ್ನು
ಒಂದು ಕೊಡದಲ್ಲಿ ತುಂಬಿಸಿಕೊಂಡು ಬಂದು ದದೀಚಿಗಳನ್ನು ಒಂದು ಕುಂಡದಲ್ಲಿ ಕೂಡಿಸ್ತಾರೆ. ಕೂಡಿಸಿಕೊಂಡು ಸಾಕ್ಷಾತ್ ದೇವಾನುದೇವತೆಗಳೇನೆ ಅಭಿಷೇಕ ಮಾಡ್ತಾರೆ. ಎಂತಹ ಪುಣ್ಯ ನೋಡಿಕೊಳ್ಳಿ, ಒಂದು ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿದರೆ ಎಷ್ಟು ಪುಣ್ಯ ಇರುತ್ತೆ. ಅಷ್ಟು ಪುಣ್ಯ ಸಾಧ್ಯವಾಗದೇ ಹೋದರೆ ಮನೆಯಲ್ಲಿ ಕುಳಿತುಕೊಂಡೇ ಗಂಗಾ ಗಂಗೇತಿ ಯೋಬ್ರೂಯ ಯೋಜನಾನ ಶತೈರಪಿ ಎಂಬುದಾಗಿ ನಮ್ಮ ಮನೆ ಬಚ್ಚದ ಮನೆ ಕೂತ್ಕೊಂಡೇ ಗಂಗೆ ಅಂತ ಹೇಳಿ ಸ್ನಾನ ಮಾಡಿದರೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅಂತಹದರಲ್ಲಿ ದೇವಾನುದೇವತೆಗಳು ಆ ಒಂದು ನದಿಯ ನೀರನ್ನು ತೆಗೆದುಕೊಂಡು ಬಂದು ಆ ದದೀಚ ಋಷಿಗಳ ತಲೆಯ ಮೇಲೆ ಹಾಕ್ತಾ ಇದ್ದಾರೆ. ಇಷ್ಟು ದೊಡ್ಡ ಪುಣ್ಯ ಅದು. ಈ ರೀತಿಯಾಗಿ ಮಾಡ್ತಾರೆ. ಆ ನೀರೇ ಇವತ್ತು ನಾವು ನೈಮಿಷಾರಣ್ಯದ ದದೀಚ ಋಷಿಗಳ ಆಶ್ರಮದ ಪಕ್ಕದಲ್ಲಿ ನೋಡುವಂತಹ ಮಿಶ್ರ ತೀರ್ಥ ಎಂಬುದಾಗಿ. ಎಲ್ಲ ಮಿಶ್ರ ಅಂದರೆ ಮಿಕ್ಸ್ ಅಂತ. ಎಲ್ಲ ನದಿಗಳ ಸಮುದ್ರಗಳ ನೀರನ್ನು ಅಲ್ಲಿ ತಂದು ಮಿಕ್ಸ್ ಮಾಡಿ ಅವರಿಗೆ ಅಭಿಷೇಕ ಮಾಡಿದರು. ಅದೇ ಮಿಶ್ರಕುಂಡ ಅಂತ ಪ್ರಖ್ಯಾತವಾಗಿದೆ. ಈ ರೀತಿಯಾಗಿ ಅವರಿಗೆ ಸ್ನಾನವನ್ನು ಕೂಡ ಮಾಡಿಸ್ತಾರೆ. ಆವಾಗ ಅವಶ್ಯವಾಗಿ ನಾನು ದೇಹತ್ಯಾಗ ಮಾಡ್ತಾ ಇದ್ದೇನೆ. ದೇಹತ್ಯಾಗ ಮಾಡಿದಾಗ ಅವರ ಬೆನ್ನಿನ ಒಂದು ಮೂಳೆಯಿಂದಾಗಿ ತಾವೇನು ಮಾಡ್ತಾರೆ, ಆ ಒಂದು ವಜ್ರಾಯುಧ ಎಂಬಂತಹ ದಿವ್ಯವಾದಂತಹ ಆಯುಧವನ್ನು ವಿಶೇಷವಾಗಿ ವಿಶ್ವಕರ್ಮ ಶಿಲ್ಪಿ ಅವನು ಆ ಒಂದು ಆಯುಧವನ್ನು ನಿರ್ಮಾಣ ಮಾಡ್ತಾನೆ. ಇಷ್ಟಾದ ಮೇಲೆ ಯಾವ ದೇವೇಂದ್ರ ಮತ್ತೆ ತನ್ನ ಆನೆಯಾದಂಥ ಐರಾವತವನ್ನು ಏರಿಕೊಂಡು ಮುಂದೆ ಹೋಗ್ತಾನೆ. ಹೋದಾಗ ಮತ್ತೆ ಯುದ್ಧ ಪ್ರಾರಂಭ ಆಗುತ್ತೆ. ಯುದ್ಧದಲ್ಲಿ ಅನೇಕ ರೀತಿಯಾದಂತಹ ದೈತ್ಯರನ್ನು ಅವನು ಸಂಹಾರ ಮಾಡ್ತಾನೆ. ಕೊನೆಗೆ ಉಳಿದದ್ಯಾರು ಪ್ರಧಾನವಾದಂತಹ ದೈತ್ಯ ಈ ವೃತ್ರಾಸುರನನ್ನು ಸಂಹಾರ ಮಾಡಬೇಕು ಅಂತ ಬರ್ತಾನೆ. ಆವಾಗ ವೃತ್ರಾಸುರನಿಗೆ ಗೊತ್ತಾಗುತ್ತೆ ಅಂತೆ, ಇನ್ನು ನನಗೆ ಉಳಿಗಾಲ ಇಲ್ಲ, ನಾನು ಸಾಯುವುದು ನಿಶ್ಚಿತ ಅಂತ. ಆ ಸಂದರ್ಭದಲ್ಲಿ ಅವನು ವಾಸ್ತವಿಕವಾಗಿ ಅವನಲ್ಲಿ ಒಂದು ಒಳ್ಳೆಯ ಸಾತ್ವಿಕ ಅಂಶವೂ ಇತ್ತು ಅಂತ ಹೇಳ್ತಾರೆ. ಹಾಗಾಗಿ ಅವನು ಹೇಳ್ತಾನೆ, ದೇವೇಂದ್ರ ನೀನು ಅವಶ್ಯವಾಗಿ ನನ್ನನ್ನು ಬಂದು ಸಂಹಾರ ಮಾಡು ಅಂತ. ಯಾಕೆಂದರೆ ನಾನೇನು ಮಾಡ್ತೇನೆ, ನಿನ್ನ ಕಡೆ ಹೊಳಿಸಿಕೊಂಡು ನನ್ನ ಅಣ್ಣನ ಋಣವನ್ನು ಪರಿಹಾರ ಮಾಡ್ತೇನೆ ಅಂತ. ಯಾಕೆಂದರೆ ನನ್ನ ಅಣ್ಣ ಏನು ಮಾಡಿದ, ನಿಮಗೆ ಮೋಸ ಮಾಡಿದ. ಆ ಮೋಸಕ್ಕೆ ಪರಿಹಾರವನ್ನು ನಾನು ಕೊಡ್ತೇನೆ ಎಂಬುದಾಗಿ ಈ ದೇಹ ಯಾವತ್ತಿದ್ರೂ ಕೂಡ ನಶ್ವರವಾದದ್ದು ಹಾಗೆ ಹೀಗೆ ಅಂತ ಅನೇಕ ವೈರಾಗ್ಯದ ಮಾತುಗಳನ್ನು ಆಡ್ತೇನೆ. ನಾವು ಇದರಲ್ಲೂ ಕೂಡ ಕೇಳ್ತೇವೆ. ಸಪ್ತಮಸ್ಕಂದ ಭಾಗವತದಲ್ಲಿ ಯಾವ ಹಿರಣ್ಯಾಕ್ಷ ಸಂಹಾರ ಆಗಿಬಿಟ್ಟಿರ್ತಾನೆ, ಆವಾಗ ಅವನ ಹೆಂಡತಿ ಮಕ್ಕಳು ಜೋರಾಗಿ ಅಳ್ತಾ ಇರ್ತಾರೆ. ಆವಾಗ ಏನಾಗುತ್ತೆ, ಹಿರಣ್ಯಕಶಿಪು ಉಪದೇಶ ಮಾಡ್ತಾನೆ ಅವರಿಗೆ, ಈ ದೇಹ ಒಂದಲ್ಲ ಒಂದಿನ ಸತ್ತು ಹೋಗೋದು ಹಾಗೆ ಅಂತ ಉಪದೇಶ ಮಾಡ್ತಾನೆ. ಆಶ್ಚರ್ಯ ಆಗುತ್ತೆ. ಆದರೆ ಉಪದೇಶ ಹಿರಣ್ಯಕಶಿಪುವಿನದಲ್ಲ, ಅವನ ಒಳಗಡೆ ಇರುವಂತಹ ವಿಜಯ ಎನ್ನುವಂಥ ದ್ವಾರಪಾಲಕನದ್ದು. ಹಾಗಾಗಿ ಕೆಲವೊಂದು ಸಲ ಈ ರೀತಿಯಾಗಿ ಕಾಂಪ್ಲೆಕ್ಸ್ ಆದಂತಹ ಮನಸ್ಥಿತಿಗಳು ಇರ್ತವೆ. ಹಾಗೆ ಇವನಲ್ಲೂ ಕೂಡ ಆ ರೀತಿ ಮನಸ್ಥಿತಿ ಇತ್ತು. ಆವಾಗ ಸಾಯುವ ಸಂದರ್ಭದಲ್ಲಿ ಅವನಿಗೆ ಒಂದು ಜೀವನದ ಮೇಲೆ ವೈರಾಗ್ಯ ಬರುತ್ತೆ. ಅವನು ಹೇಳ್ತಾನೆ, ಪರಮಾತ್ಮ ನಾನು ನಿನ್ನ ದಾಸಾನುದಾಸ, ಆದಷ್ಟು ಬೇಗ ನನ್ನನ್ನು ಇಂದ್ರನ ಮೂಲಕ ಕೊಲ್ಲಿಸಿ ನನ್ನನ್ನು ನಿನ್ನ ಲೋಕಕ್ಕೆ ಕರೆದುಕೊಂಡು ಹೋಗುವಂತೆ ಅನುಗ್ರಹ ಮಾಡುವಂತೆ ಪ್ರಾರ್ಥನೆ ಮಾಡ್ತಾನೆ ಅಂತ ವೃತ್ರಾಸುರ. ಈ ರೀತಿಯಾಗಿ ಆದಾಗ ವಿಶೇಷವಾಗಿ ಇನ್ನೂ ವಿಸ್ತಾರವಾಗಿ ಹೇಳುವಂತೆ ಅನೇಕ ರೀತಿಯ ಸ್ತೋತ್ರವನ್ನು ವೃತ್ರಾಸುರ ಮಾಡ್ತಾನೆ. ಈ ರೀತಿಯಾಗಿ ಮಾಡಿದಾಗ ಕೊನೆಗೆ ಯಾವ ಇಂದ್ರ ಆ ಒಂದು ದಿವ್ಯವಾದಂತಹ ವಜ್ರಾಯುಧದಿಂದಾಗಿ ಅವನ ಸಂಹಾರವನ್ನು ಮಾಡ್ತಾನೆ. ಸಂಹಾರ ಮಾಡಿದಾಗ ಅವನು ಜೋರಾಗಿ ಬೀಳ್ತಾನೆ. ಬಿದ್ದಾಗ ಯಾವ ವೃತ್ರಾಸುರ ತಾನು ಸಂಹಾರವನ್ನು ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಆ ವೃತ್ರಾಸುರನ ಸಂಹಾರಕ್ಕೆ ಪ್ರಧಾನ ಕಾರಣವಾದದ್ದು ಯಾವುದು ಅಂತಂದರೆ ಆ ದದೀಚಿ ಋಷಿಗಳ ಮೂಳೆ. ಆ ಮೂಳೆಯಲ್ಲಿ ಆ ರೀತಿಯ ಶಕ್ತಿ ಬರಲಿಕ್ಕೆ ಕಾರಣ ಏನು ಅಂತಂದರೆ ಯಾವ ಹಯಗ್ರೀವ ಬ್ರಹ್ಮವಿದ್ಯೆ ಅರ್ಥಾತ್ ನಾರಾಯಣ ವರ್ಮದ ನಿರಂತರವಾದಂತಹ ಪಾರಾಯಣದಿಂದಾಗಿ ಆ ಒಂದು ಋಷಿಗಳಲ್ಲಿ ಆ ರೀತಿಯಾದಂತಹ ದಿವ್ಯವಾದಂತಹ ಶಕ್ತಿ ಬಂದಿತ್ತು ಎಂಬುದಾಗಿ ನಾವು ಭಾಗವತ ನೋಡಿದಾಗ ಗೊತ್ತಾಗುತ್ತೆ. ಹೀಗೆ ನಾರಾಯಣ ವರ್ಮ ನಮ್ಮ ಎಲ್ಲ ರೀತಿಯಾದ ಕಷ್ಟಗಳನ್ನು ಕೂಡ ಪರಿಹಾರ ಮಾಡಿ, ವಿಶೇಷವಾಗಿ ಯಾವ ಯಾವ ಅವಸ್ಥೆಯಲ್ಲಿ ನಮಗೆ ಕಷ್ಟ ಬರುವಂಥ ಸಾಧ್ಯತೆ ಇರುತ್ತೋ ಆ ಎಲ್ಲ ಕಷ್ಟಗಳನ್ನು ಕೂಡ ದೂರ ಮಾಡಿ ನಮ್ಮನ್ನು ವಿಶೇಷವಾಗಿ ಪರಮಾತ್ಮನ ಹತ್ತಿರ ಕರೆದುಕೊಂಡು ಹೋಗುವಂಥ ದಿವ್ಯವಾದಂತಹ ಮಂತ್ರ ಅದು ನಾರಾಯಣ ವರ್ಮ. ಮೇಲ್ನೋಟಕ್ಕೆ ನೋಡಿದಾಗ ಇದು ಒಂದು ಸಕಾಮ ಸ್ತೋತ್ರ ಅಂತ ಅನಿಸುತ್ತೆ, ನಮ್ಮನ್ನು ರಕ್ಷಣೆ ಮಾಡುವಂಥ ಇದೊಂದು ಬಯಕೆ. ಆದರೆ ಬಯಕೆ ಯಾವಾಗ ಮಾಡಬಹುದು ಅಂತಂದರೆ ಯಾವ ಸಂದರ್ಭದಲ್ಲಿ ಅನಿವಾರ್ಯತೆ ಇರುತ್ತೋ. ಈಗ ಯಾವುದೋ ಒಂದು ದೊಡ್ಡ ರೋಗ ಬಂದಿರುತ್ತೆ ಒಬ್ಬ ವ್ಯಕ್ತಿಗೆ, ಆ ಸಂದರ್ಭದಲ್ಲಿ ಒಂದು ಯಾವ ಹೋಮ ಮಾಡಿಸಿ ಏನೋ ಒಂದು ಮಾಡಿ ಅಂತ ಹೇಳ್ತಾರೆ. ಆವಾಗ ಏನು ಮಾಡಬೇಕು, ಅವನು ಹುಷಾರಾಗಲಿ ಅಂತಲೇ ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಸಮಯ ಜಾಸ್ತಿ ಇಲ್ಲ ಅಲ್ಲಿ. ಹಾಗಾಗಿ ಈ ಶ್ಲೋಕವನ್ನು ಅವಶ್ಯವಾಗಿ ಕಷ್ಟ ಬಂದಾಗ ಸಕಾಮನೆ ಉದ್ದೇಶದಿಂದ ಪಾರಾಯಣ ಮಾಡಬೇಕು. ಆದರೆ ಯಾವಾಗ ಅಂದರೆ ಪ್ರತಿನಿತ್ಯ ಪಾರಾಯಣ ಮಾಡಬೇಕಾದ್ರೆ ಯಾವ ಉದ್ದೇಶವೂ ಕೂಡ ಇಲ್ಲದಂತೆ ಪರಮಾತ್ಮ
ನಿನ್ನ ಪ್ರೇರಣೆಯಿಂದಾಗಿ ನಿನ್ನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಪ್ರಾರ್ಥನೆ ಮಾಡಿದಾಗ ವಿಶೇಷವಾಗಿ ಪರಮಾತ್ಮ ನಾವು ಒಂದು ಉದ್ದೇಶ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದಾಗ ಎಷ್ಟು ಫಲವನ್ನು ಕೊಡ್ತಾನೋ, ಉದ್ದೇಶ ಇಲ್ಲದೆ ಪರಮಾತ್ಮನ ಪ್ರೀತ್ಯರ್ಥವಾಗಿ ಪಾರಾಯಣ ಮಾಡಿದಾಗ ಇನ್ನಷ್ಟು ಜಾಸ್ತಿ ರಕ್ಷಣೆಯನ್ನು ಕೊಡ್ತಾನೆ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಆ ರೀತಿಯಾಗಿ ಪ್ರಾರಂಭದ ದಿನ ಹೇಳಿದಂತೆ ಸುಮ್ಮನೆ ಪಾರಾಯಣ ಮಾಡಿದರೆ ಎಷ್ಟು ಫಲ ಬರುತ್ತೋ ಅದಕ್ಕಿಂತ ಹೆಚ್ಚಿನ ಫಲ ಯಾವಾಗ ಬರುತ್ತೆ, ಅದರ ಅರ್ಥವನ್ನು ತಿಳಿದುಕೊಂಡು ಮಾಡಿದಾಗ ಅದರ ಫಲ ಬರುತ್ತೆ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಎಂಬುದಾಗಿ. ಆ ರೀತಿಯಾಗಿ ನಾರಾಯಣ ವರ್ಮದ ಯಥಾಮತಿಯಾದಂತಹ ಚಿಂತನೆಯನ್ನು ಈ 5 ದಿವಸಗಳ ಕಾಲ ನಾವೆಲ್ಲರೂ ಕೂಡ ಸೇರಿಕೊಂಡು ಈ ನಾರಾಯಣ ಎನ್ಆರ್ ಕಾಲೋನಿಯ ಒಂದು ರಾಯರ ಸನ್ನಿಧಾನದಲ್ಲಿ ಮಾಡಿದ್ದೇವೆ. ಇದರಿಂದ ಪ್ರತಿಪಾದ್ಯರಾದಂತಹ ಆ ನರಸಿಂಹರೂಪಿಯಾದಂತಹ ಪರಮಾತ್ಮ ನಮಗೆಲ್ಲರಿಗೂ ಕೂಡ ನಾರಾಯಣ ವರ್ಮದ ವಿಶಿಷ್ಟವಾದಂಥ ಅರ್ಥಾನುಸಂಧಾನ, ಅದೇ ರೀತಿಯಾಗಿ ಅದರ ಪೂರ್ಣವಾದಂತಹ ಫಲ, ಅದನ್ನು ಮತ್ತೆ ಮತ್ತೆ ಪಾರಾಯಣ ಮಾಡುವಂತಹ ಒಂದು ಸದ್ಬುದ್ಧಿಯನ್ನು ಪ್ರೇರಣೆ ಮಾಡಿ ನಮ್ಮೆಲ್ಲರನ್ನು ಕೂಡ ನಿರಂತರವಾಗಿ ಕಾಪಾಡಲಿ. ಅದೇ ರೀತಿಯಾಗಿ ಈ ಒಂದೊಳ್ಳೆ ಅವಕಾಶವನ್ನು ಕೊಟ್ಟಂತಹ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ತಮ್ಮೆಲ್ಲರಿಗೂ ಕೂಡ ಪ್ರತಿನಿತ್ಯ ತಾವೆಲ್ಲ ಬಂದು ಕೇಳಿದ್ದೀರಿ. ನಿಮಗೂ ಪರಮಾತ್ಮ ಒಳ್ಳೆಯ ಜ್ಞಾನ ವೈರಾಗ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಈ 5 ದಿವಸದ ಪ್ರವಚನಗಳನ್ನು ನಾವೆಲ್ಲರೂ ಕೂಡ ಸೇರಿಕೊಂಡು ಮಧ್ವಾಂತರ್ಗತ ನಾರಾಯಣ ರೂಪಿಯಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮಧ್ವಶಾಸ್ತ್ರ ಸಂಪನ್ನರಾದ ಶ್ರೀ ಹರಿ ಪೂಜಾರರವರು ಈ 5 ದಿನಗಳಲ್ಲಿ ಭಾಗವತದ 6ನೇ ಸ್ಕಂದದಲ್ಲಿ ಬರುವ ನಾರಾಯಣ ವರ್ಮದ ಬಗ್ಗೆ ವಿಶೇಷವಾಗಿ ಪ್ರವಚನ ನಡೆಸಿಕೊಟ್ಟಿರುತ್ತಾರೆ. ಆಚಾರ್ಯರೇ ತಿಳಿಸಿರುವ ಕೆಲವು ವಿಷಯಗಳ ಸಂಗ್ರಹ ಮತ್ತು ಸಾರಾಂಶ ಹೀಗಿದೆ. ನಾರಾಯಣ ವರ್ಮ ಒಂದು ಶ್ರೇಷ್ಠವಾದ ಸಾಧನೆಗೆ ಉಪಯುಕ್ತವಾದ ಸ್ತೋತ್ರವಾಗಿದೆ. ಶ್ರೀ ಭಾಗವತದಲ್ಲಿ ಬರುವ ಈ ಸ್ತೋತ್ರವನ್ನು ವಿಶ್ವರೂಪಾಚಾರ್ಯರಿಂದ ಉಪದೇಶ ಪಡೆದು ಇಂದ್ರನು ಅಸುರರನ್ನೆಲ್ಲ ಸೋಲಿಸಲು ಸಮರ್ಥನಾದನೆಂದು ಭಾಗವತದಲ್ಲಿದೆ. ಕೌಶಿಕನೆಂಬ ಬ್ರಾಹ್ಮಣನು ನಾರಾಯಣ ವರ್ಮದ ಪ್ರಭಾವದಿಂದ ತನ್ನ ಮೃತ ಶರೀರದ ಎಲುಬುಗಳಿಂದ ಚಿತ್ರರಥ ಗಂಧರ್ವನ ವಿಮಾನವನ್ನು ಆಕರ್ಷಿಸಲು ಸಮರ್ಥನಾದನೆಂದು ಈ ಸ್ತೋತ್ರದ ಫಲಶ್ರುತಿಯಲ್ಲಿದೆ. ನಾರಾಯಣ ವರ್ಮವು ದಧೀಚಿ ಋಷಿಯಲ್ಲಿತ್ತು. ಅದನ್ನು ಇತರ ಯಾರಿಗೂ ಉಪದೇಶವಾಗಬಾರದು. ಒಮ್ಮೆ ಉಪದೇಶಿಸಿದಲ್ಲಿ ತಲೆಯನ್ನೇ ಕತ್ತರಿಸುವನೆಂದು ದೇವೇಂದ್ರ ದಧೀಚಿಗೆ ಎಚ್ಚರಿಸಿದ್ದ. ಅಶ್ವಿನಿ ದೇವತೆಗಳು ಬಂದು ದಧೀಚಿಯಲ್ಲಿ ಆ ವಿದ್ಯೆಯನ್ನು ಉಪದೇಶಿಸುವಂತೆ ಒತ್ತಾಯಿಸಿದರು. ದೇವೇಂದ್ರ ನೀಡಿದ ಎಚ್ಚರಿಕೆಯ ವಿಷಯವನ್ನು ಅಶ್ವಿನಿ ದೇವತೆಗಳಿಗೆ ದಧೀಚಿಯು ತಿಳಿಸಿದಾಗ ಅವರು ದಧೀಚಿಯ ತಲೆಯನ್ನು ಕತ್ತರಿಸಿ ಬೇರೆ ಕಡೆ ಜೋಪಾನವಾಗಿಟ್ಟು ಅವನ ತಲೆಯ ಸ್ಥಾನದಲ್ಲಿ ಕುದುರೆಯ ತಲೆಯನ್ನು ಜೋಡಿಸಿದರು. ದಧೀಚಿಯು ಅಶ್ವಿನಿ ದೇವತೆಗಳಿಗೆ ನಾರಾಯಣ ವರ್ಮವನ್ನು ಉಪದೇಶಿಸಿದನು. ಇದನ್ನು ತಿಳಿದ ಇಂದ್ರನು ದಧೀಚಿಯ ತಲೆಯನ್ನು ಕತ್ತರಿಸಿದನು. ಆಗ ಅಶ್ವಿನಿ ದೇವತೆಗಳು ದಧೀಚಿಯ ನಿಜವಾದ ತಲೆಯನ್ನು ತಂದು ಜೋಡಿಸಿದರು. ಹೀಗೆ ಈ ನಾರಾಯಣ ವರ್ಮಕ್ಕೆ ಸಂಬಂಧಿಸಿದ ಘಟನೆಗಳನ್ನು ಅವಲೋಕಿಸಿದರೆ ಇದರ ಗೋಪ್ಯತೆ ಹಾಗೂ ಮಹತ್ವ ಇವುಗಳ ಅರಿವಾಗುವುದು. ಈ ನಾರಾಯಣ ವರ್ಮದಲ್ಲಿ ಬಾಹ್ಯ ಹಾಗೂ ಅಂತರ ಆಪತ್ತುಗಳಿಂದ ರಕ್ಷಣೆಯನ್ನು ಪ್ರಾರ್ಥಿಸಲಾಗಿದೆ. ಇಲ್ಲಿ ಹರಿ, ಮತ್ಸ್ಯ, ವಾಮನ, ತ್ರಿವಿಕ್ರಮ, ನರಸಿಂಹ, ವರಾಹ, ಪರಶುರಾಮ, ರಾಮಚಂದ್ರ, ನಾರಾಯಣ, ನರ, ದತ್ತ, ಕಪಿಲ, ಸನತ್ಕುಮಾರ, ಐತರೇಯ, ಕೂರ್ಮ, ಧನ್ವಂತರಿ, ಋಷಭ, ಯಜ್ಞ, ಬಲ, ದ್ವೈಪಾಯನ, ಬುದ್ಧ, ಕಲ್ಕಿ, ಕೇಶವ, ಗೋವಿಂದ, ನಾರಾಯಣ, ವಿಷ್ಣು, ಮಧುಸೂದನ, ಮಾಧವ, ಋಷಿಕೇಶ, ಪದ್ಮನಾಭ, ಶ್ರೀಧರ, ಜನಾರ್ದನ, ತ್ರಿವಿಕ್ರಮ, ದಾಮೋದರ,
ವಿಷ್ಣು ವಾಮನ ಹೀಗೆ 36 ಭಗವದ್ ರೂಪಗಳನ್ನು ಶಂಖ, ಚಕ್ರ, ಗುರಾಣಿ, ಕತ್ತಿ, ಗದೆ, ಬಾಣ, ಬಿಲ್ಲು, ಹಗ್ಗ ಮೊದಲಾದ ಆಯುಧಗಳನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿ ಸ್ಥಳಜಲ, ಅರಣ್ಯ ಮುಂತಾದ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಪ್ರಾತಃ ಆಸಂಗವ, ಪ್ರಹಣ ಮಧ್ಯಂದಿನ, ಅಪರಾಹ್ನ ಸಾಯಂಕಾಲ, ರಾತ್ರಿ ಭೋಜನ ಕಾಲ, ಅರ್ಧರಾತ್ರಿ, ಅಪರಾತ್ರ ಅರುಣೋದಯ, ಸಂಧ್ಯಾಕಾಲ, ಸೂರ್ಯೋದಯ ಈ ಕಾಲಗಳಿಗೆ ಸಂಬಂಧಿಸಿದಂತೆ ಗ್ರಹ, ದುರ್ಜನರು, ದುಷ್ಟ ಪಶುಗಳು ಮುಂತಾದ ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ ಹಾಸ್ಯ ಪ್ರಮಾದ, ಪಾಷಂಡಿ ಶಾಸ್ತ್ರ ಶ್ರವಣ ಮುಂತಾದ ಸಂದರ್ಭಗಳಿಗೆ ಸಂಬಂಧಿಸಿದಂತೆ ಹೀಗೆ 4 ಮಜಲುಗಳಲ್ಲಿ ರಕ್ಷಣೆಯನ್ನು ಇಲ್ಲಿ ಕೇಳಿಕೊಳ್ಳಲಾಗಿದೆ. ಪ್ರತಿಯೊಂದು ರೀತಿ ಆಕ್ರಮಣದಿಂದ, ಆಪತ್ತಿನಿಂದ, ಹಾನಿಯಿಂದ ರಕ್ಷಣೆಯನ್ನು ಒದಗಿಸುವ ಮೂಲಕ ಅನುಗ್ರಹಿಸುವ ಭಗವದ್ ರೂಪಗಳ ಅನುಸಂಧಾನ ರೂಪವಾದ ಈ ಕವಚವು ವಜ್ರಕವಚವಾಗಿದೆ. ಈ ನಾರಾಯಣ ವರ್ಮವು ಎಷ್ಟೇ ಪ್ರಭಾವಶಾಲಿಯಾಗಿದ್ದರೂ, ಫಲಕಾರಿಯಾಗಿದ್ದರೂ ಅದನ್ನು ಉಪದೇಶ ಮಾಡಿದ ಗುರು ಶಿಷ್ಯನ ಯೋಗ್ಯತೆ, ಉಪದೇಶ ಸಂದರ್ಭ ಹಾಗೂ ವಿಧಾನವನ್ನು ಅವಲಂಬಿಸಿರುತ್ತದೆ. ಇವುಗಳಲ್ಲಿ ಯಾವುದಾದರೂ ಒಂದು ಕೊರತೆ ಇದ್ದರೂ ಫಲ ದೊರೆಯದೆಂದು ಶ್ರೀಮದ್ ಆಚಾರ್ಯರು ನಿರ್ಣಯಿಸಿದ್ದಾರೆ. ಆಚಾರ್ಯರು ಈ 5 ದಿನಗಳಲ್ಲಿ ಸಾಕಷ್ಟು ದೃಷ್ಟಾಂತಗಳಿಂದ ನಮಗೆಲ್ಲ ಸರಳವಾಗಿ ಈ ಪ್ರವಚನದಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಿರುತ್ತಾರೆ. ಇವರಿಗೆ ನಮ್ಮ ಶ್ರೀ ಗುರುರಾಜ ಅಸೋಸಿಯೇಷನ್ ಹಾಗೂ ತಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ನಮಸ್ಕಾರ ಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸಿ ಫಲ ಸಮರ್ಪಣೆ ಮಾಡ್ತೇವೆ.